ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ನಾವು ಪುನರಾವರ್ತನೆ ತರಗತಿಯಲ್ಲಿ 10ನೇ ತರಗತಿ ವಿಜ್ಞಾನದ ಭೌತಶಾಸ್ತ್ರದಲ್ಲಿ ಬರುವಂತಹ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠವನ್ನ ರಿವೈಸ್ ಮಾಡ್ಲಿಕ್ಕೆ ಇದ್ದೇವೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಮುಂದಕ್ಕೆ ಹೋಗುವ ಮೊದಲಿಗೆ ಕಾಂತ ಎಂದ್ರೇನು, ಕಾಂತದ ಅದನ್ನ ಡಿಸ್ಕವರಿ ಹೇಗಾಯ್ತು, ಅದನ್ನ ಕಂಡು ಹಿಡಿದವರು ಯಾರು ಅನ್ನೋದಾದ್ರೆ ಗ್ರೀಸ್ನ ಒಂದು ಮ್ಯಾಕ್ಸೆಸ್ಸಾ ಅನ್ನೋ ಒಬ್ಬ ವ್ಯಕ್ತಿ, ಕುರಿ ಕಾಯುವ ಒಬ್ಬ ಕುರುಬ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ತನ್ನ ಕುರಿಗಳನ್ನ ಕಾಯ್ತಾ ಇರ್ಬೇಕಾದ್ರೆ ಅವನ ಹತ್ರ ಒಂದು ಉದ್ದದ ದಂಡ ಇತ್ತು ಅಂತೆ. ಅಂದ್ರೆ ಒಂದು ದೊಡ್ಡ ಕೋಲ, ಕುರಿಗಳನ್ನ ಹೊಡಿಲಿಕ್ಕೆ ಹೀಗೆ ಉಪಯೋಗಿಸ್ತಾರಲ್ಲ. ಆ ಒಂದ್ ದಿವಸ ಅವನು ಏನ್ ಮಾಡ್ತಾ ಇದ್ದ, ತನ್ನ ಕುರಿಗಳನ್ನ ಸಂಜೆ ಹೊತ್ತಿಗೆ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ವಾ. ಸೊ ಆಗ ಅವನೇನ್ ಮಾಡಿದ್ದ ಹೇಳಿದ್ರೆ, ಆ ಕೋಲಿನಿಂದ ಹೀಗೆ ಹೀಗೆ ಅಂತ ಹೇಳಿ ಬಡಿತಾ ಇರ್ಬೇಕಾದ್ರೆ ಅದು ಅವನ ಕೋಲು ಕೈಯಿಂದ ಹಾರಿ ಹೋಗಿ ಒಂದು ಹತ್ರದಲ್ಲೇ ಇದೆ ಒಂದು ಕಪ್ಪು ಬಣ್ಣದ ಒಂದು ಕಲ್ಲಿನ ಮೇಲೆಗೆ ಬೀಳ್ತದೆ. ಕಲ್ಲಿನ ಮೇಲೆಗೆ ಬಿದ್ದಾಗ ಅದು ಹೇಗೆ ನಿಲ್ತದೆ, ಸ್ಟ್ರೈಟ್. ಈಗ ಇದು ಕಲ್ಲಿದ್ರೆ ಹೀಗೆ ನಿಲ್ತದಂತೆ, ಕಲ್ಲಿಗೆ ಹೀಗೆ ನಿಲ್ತದೆ ಈ ಕೋಲು. ಅದವನಿಗೆ ನೋಡಿ ಏನಾಯ್ತು, ಶಾಕ್ ಆಯ್ತು, ಆಶ್ಚರ್ಯ ಆಯ್ತು. ಯಾಕೆ, ಯಾವ್ದಾದ್ರು ಒಂದು ಕಲ್ಲಿಗೆ ಕೋಲು ಹೋಗಿ ಬಿದ್ದು ಹಾಗೆ ನಿಲ್ಲದುಂಟಾ? ಇಲ್ಲಲ್ಲ, ಅದೆಲ್ಲದ್ರೂ ಕೆಳಗೆ ಬೀಳ್ಬೇಕಾದ್ರೆ ಇದು ಸ್ಟ್ರೈಟ್ ನಿಲ್ತದೆ, ಅಂಟಿಕೊಂಡದಕ್ಕೆ ನಿಲ್ತದೆ. ಸೊ ಅದು ಸ್ಟೋರಿ, ಅಂದ್ರೆ ಇವನಿಂದ ಮ್ಯಾಗ್ನೆಟ್ ಡಿಸ್ಕವರಿ ಆಯ್ತು ಅನ್ನೋದು. ಆಯ್ತಾ, ಕಂಡು ಹಿಡಿದದ್ದು ಇವನು ಅಂತ ಒಂದು ಸ್ಟೋರಿ. ಅದ್ರ ನಂತರ ಬೇರೆ ಬೇರೆ ಸ್ಟೋರಿಗಳೆಲ್ಲ ಇದೆ. ಸೊ ಇದೊಂದು 6ನೇ ತರಗತಿ ಪಾಠದಲ್ಲಿ ಇರುವಂತಹ ಒಂದು ಸ್ಟೋರಿ. ಸೊ ಅದನ್ನ ನಾನು ನಿಮ್ಗೆ ಹೇಳಿದೆ, ಒಂದು ಜನರೂಢಿಯಾಗಿ ಬಂದಿರುವಂತಹ ಒಂದು ಸ್ಟೋರಿ ಮ್ಯಾಗ್ನೆಟ್ ನ ಬಗ್ಗೆ. ಈಗ ಮ್ಯಾಗ್ನೆಟ್ ಅನ್ನ ನೀವು ನೋಡಿದೀರಾ? ಮ್ಯಾಗ್ನೆಟ್ ಅನ್ನ ನೋಡಿರ್ತೀರಿ, ಶಾಲೆಗಳಲ್ಲಿ ಪ್ರಯೋಗ ಮಾಡುವಾಗ ಅಥವಾ ಆಟ ಆಡುವಾಗೆಲ್ಲ ನೀವು ನೋಡಿದೀರಲ್ವಾ? ಇದೊಂದು ಹಲವು ಬಗೆಯ ಮ್ಯಾಗ್ನೆಟ್, ಅಂದ್ರೆ ಕಾಂತಗಳು. ಕಾಂತ ಅಂತ ಹೇಳಿದ್ರೆ ಮ್ಯಾಗ್ನೆಟ್. ಇದು ದಂಡಕಾಂತ ಆಗಿರ್ಬೋದು, ಇದಕ್ಕೆ ದಂಡಕಾಂತ ಅಂತ ಹೇಳ್ತಾರೆ. ಇದು ಕುದುರೆ ಲಾಳದ ಕಾಂತ, ಕುದುರೆಯ ಕಾಲಿಗೆ ಕಟ್ತೇವಲ್ಲ ಲಾಳ, ಅದ್ರ ರೀತಿಯ ಕಾಂತ. ಇದು ದಿಕ್ಸೂಚಿ ಅಲ್ವಾ, ಇದು ರಿಂಗ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಯಾವುದನ್ನ? ಇದನ್ನ ಉಂಗುರ ಕಾಂತ, ಉಂಗುರ ರೀತಿಯ ಒಂದು ಕಾಂತ. ಸೊ ಬೇರೆ ಬೇರೆ ರೀತಿಯ ಕಾಂತಗಳು ಇರ್ತದೆ. ಆಯ್ತಾ? ಹಾಗೆ ಕಾಂತಕ್ಕೆ 2 ಸೈಡ್ಸ್ ಇದೆ ಅಲ್ವಾ, 2 ಧ್ರುವಗಳಿದೆ. ಒಂದು ಉತ್ತರ ಧ್ರುವ, ಮತ್ತೊಂದು ದಕ್ಷಿಣ ಧ್ರುವ. ಆಯ್ತಾ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಇನ್ನೊಂದು ಪಿಕ್ಚರ್ ತೋರಿಸ್ತೇನೆ. ಇದು ನೀವು ಆಟ ಆಡುವಂತಹ ಕಾಂತಗಳು ಅಲ್ವಾ. ನೀವು ಮನೆಯಲ್ಲೆಲ್ಲ ಆಟ ಆಡ್ಲಿಕ್ಕೆ ಅಥವಾ ಅಂಗಡಿಯಿಂದ ತಂದಿದ್ರೆಲ್ಲ ಆಟ ಆಡ್ತಾ ಇರ್ತೀರಿ. ಇದು ನೀವು ಆಟ ಆಡುವಂತಹ ಕಾಂತಗಳು. ಬೇರೆ 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 ಶೇಪ್ ಅಲ್ಲಿ ಬರ್ತದೆ. ಕಬ್ಬಿಣಕ್ಕೆ ನೀವು ಅಂಟಿಸಿಕೊಂಡು ಹಾಗೆ ಹೀಗೆ ನೀವು ಆಟ ಆಡ್ತೀರಿ, ನನಗೆ ಗೊತ್ತುಂಟು. ನಾನು ನೋಡಿದ್ದೇನೆ ಶಾಲೆಯಲ್ಲಿ ಮಕ್ಕಳು ಇದನ್ನೆಲ್ಲ ಯೂಸ್ ಮಾಡುವಂತಹದ್ದು. ಸೊ ಇದೊಂದು ರೀತಿಯ ಆಟದ ಬಳಸುವಂತಹ ಕಾಂತಗಳು. ಹೆಚ್ಚಾಗಿ ನಾವು ಪ್ರಯೋಗಕ್ಕೆ ಈ ರೀತಿಯ ಕಾಂತಗಳನ್ನ ನಾವು ಬಳಸ್ತೇವೆ ಶಾಲೆಯಲ್ಲಿ. ಈಗ ಕಾಂತಕ್ಕೆ ಕೆಲವೊಂದು ಗುಣಲಕ್ಷಣಗಳಿವೆ, ಆ ಗುಣಲಕ್ಷಣಗಳನ್ನ ನೋಡುವ. ಕಾಂತವು ಕಬ್ಬಿಣದಂತಹ ವಸ್ತುಗಳನ್ನ ಆಕರ್ಷಿಸ್ತದೆ. ಕಬ್ಬಿಣ ಮಾತ್ರ ಅಲ್ಲ, ಅದರೊಟ್ಟಿಗೆ ನಿಕ್ಕಲ್ ಮತ್ತು ಕೊಬಾಲ್ಟ್ ಅನ್ನೋ ಒಂದು ಲೋಹಗಳನ್ನು ಕೂಡ ಆಕರ್ಷಿಸ್ತದೆ. ಆಯ್ತಾ, ನಿಕ್ಕಲ್ ಮತ್ತು ಕೊಬಾಲ್ಟ್ ಅನ್ನೋ ಲೋಹಗಳನ್ನು ಕೂಡ ಆಕರ್ಷಿಸ್ತದೆ ಕಾಂತ. ಹೆಚ್ಚಾಗಿ ಕಬ್ಬಿಣವನ್ನ ನಾವು ಏನ್ ಮಾಡ್ತೇವೆ, ನೋಡಿದ್ದೇವೆ ಆಕರ್ಷಿಸುವಂತಹದ್ದು. ಕಾಂತವನ್ನ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಯಾವತ್ತು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ, ಭೂಮಿಯ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ನಿಲ್ತದೆ. ಯಾಕೆ ಹೇಳಿದ್ರೆ, ನಮ್ಮ ಭೂಮಿಯ ಒಳಗೆ ಅದರ ಕೋರ್ ನಲ್ಲಿ, ಅಂದ್ರೆ ಒಳಗೆ ಏನಿದೆ ನೋಡಿ, ಅದರಲ್ಲಿ ಕೊತ ಕುದಿಯುವಂತಹ ಲಾವಗಳಿವೆ. ಈ ಲಾವಗಳು ಯಾವುದರಿಂದ ಮಾಡಲ್ಪಟ್ಟದ್ದು ಅಂತ ಹೇಳಿದ್ರೆ, ಕಬ್ಬಿಣದಿಂದ ಆಗಿರ್ಬೋದು, ನಿಕ್ಕಲ್ ನಿಂದ ಆಗಿರ್ಬೋದು, ಕೊಬಾಲ್ಟ್ ನಿಂದ ಆಗಿರ್ಬೋದು. ಮತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಭೂಮಿಗೆ ತನ್ನದೇ ಆದ ಗುರುತ್ವಾಕರ್ಷಣ ಶಕ್ತಿ ಇದೆ. ಆ ಶಕ್ತಿ ಬರುವುದು ಈ ಒಳಗಿರುವ ಲೋಹೀಯ ಲಾವಗಳಿಂದ. ಸೊ ಆ ಕಾರಣದಿಂದಾಗಿ ತುಂಬಾ ಇರುವುದರಿಂದ, ಭೂಮಿ ದೊಡ್ಡ ಗಾತ್ರದಲ್ಲಿ ಇರುವುದರಿಂದ, ತುಂಬಾ ಲಾವಗಳು ಇರುವುದರಿಂದ, ಅದರೊಳಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಲಾವಗಳಿರುವುದರಿಂದ ಅದರ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಿದೆ. ಸೊ ಹಾಗಾಗಿ ನಾವು ಮೇಲೆ ಒಂದಿಷ್ಟು ಸಣ್ಣ ಕಾಂತವನ್ನ, ಭೂಮಿಯಲ್ಲಿ ನಿಂತುಕೊಂಡು ನಾವು ಕಾಂತವನ್ನ ಗಾಳಿಯಲ್ಲಿ ಅದಕ್ಕೊಂದು ಹಗ್ಗ ಕಟ್ಟಿ ಹೀಗೆ ತೂಗು ಬಿಟ್ಟಾಗ, ನೀವೊಂದು ಹಗ್ಗ ಕಟ್ಟಿ ಹೀಗೆ ಕಾಂತವನ್ನ ಬಿಟ್ಟಾಗ, ಇದು ಯಾವತ್ತೂ ಭೂಮಿಯ ಉತ್ತರ ಮತ್ತು ದಕ್ಷಿಣ ದಿಕ್ಕು ಏನಿದೆ ನೋಡಿ, ಅದಕ್ಕೆ ಸಮನಾಗಿ ನಿಲ್ತದೆ. ಆಯ್ತಾ? ಮತ್ತೆ ಕಾಂತಕ್ಕೆ 2 ಸ್ವತಂತ್ರ ತುದಿಗಳಿವೆ. ಅದನ್ನ ಈಗಷ್ಟೇ ನಾವು ನೋಡಿದೆವು, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳು. ಮತ್ತೆ ಸಜಾತಿಯ ಧ್ರುವಗಳು ಯಾವತ್ತೂ ವಿಕರ್ಷಿಸ್ತದೆ. 2 ಸೇಮ್ ನಾರ್ತ್ ಅನ್ನ, ಅಂದ್ರೆ ಉತ್ತರದ
ದಿಕ್ಕು ಮತ್ತು ಇನ್ನೊಂದು ಕಾಂತದ ಉತ್ತರ ದಿಕ್ಕನ್ನ ತಂದ್ರೆ ಅದು ಹಿಂದೆ ತಳ್ಳಲ್ಪಡ್ತದೆ. ಅದೇ ರೀತಿ ಒಂದು ವೇಳೆ ನೀವು ವಿರುದ್ಧ ಅಂದ್ರೆ ವಿಜಾತೀಯ ಧ್ರುವಗಳನ್ನ ಹತ್ತಿರ ತಂದಾಗ ಅದೇನ್ ಮಾಡ್ತದೆ, ಎರಡು ಆಕರ್ಷಿಸಿ ಒಂದಕ್ಕೊಂದು ಅಂಟಿಕೊಳ್ತದೆ. ಮತ್ತೆ ಕಾಂತಕ್ಕೆ ತನ್ನದೇ ಆದ ಒಂದು ವಲಯ ಇದೆ, ಅದರ ಸುತ್ತಲೂ ಏರ್ಪಡುವ ವಲಯಕ್ಕೆ ಕಾಂತಕ್ಷೇತ್ರ ಅಂತ ಹೇಳ್ತಾರೆ. ಯಾಕೆ ಅಂತ ಅದು ಏನಂತ ಹೇಳ್ತೇನೆ ನಿಮಗೆ. ಒಂದು ಉದಾಹರಣೆ ಕೊಡ್ತೇನೆ. ಏನಂತ ಹೇಳಿದ್ರೆ, ನೀವು ಕಾಂತದಟ್ಟಿಗೆ ಪಿನ್ ಎಲ್ಲ ಇಟ್ಟು ಆಟ ಆಡ್ತೀರಿ. ನಿಮ್ಮಲ್ಲಿ ಒಂದು ಕಾಂತ ಇದೆ ಆಯ್ತಾ, ನಿಮ್ಮೊಂದು ಪಿನ್ ಅಲ್ಲಿ ಆಟ ಆಡ್ತೀರಿ. ಪಿನ್ ನಾರ್ಮಲ್ ನಿಮ್ಮ ಪಿನ್ ಉಂಟಲ್ಲ, ಪಿನ್ ಇಟ್ಟು ಆಟ ಆಡ್ತೀರಿ ಆಯ್ತಾ. ಈ ಪಿನ್ ಅನ್ನ ಒಂದಿಷ್ಟು ಹತ್ರಕ್ಕೆ ತನ್ನಿಯಂತೆ, ಆಗ ಏನಾಗ್ತದೆ, ಈ ಕಾಂತ ಅದನ್ನ ಎಳಿತದೆ, ತನ್ನತ್ತ ಎಳೆದುಕೊಳ್ತದೆ. ಈ ಪಿನ್ ಅನ್ನ ಇಲ್ಲಿಂದ ತೆಗೆದು, ಎಲ್ಲಿಂದ, ಈ ಹತ್ರದಿಂದ ತೆಗೆದು ಎಲ್ಲ ಒಂದು ದೂರದಲ್ಲಿ ಇಡಿಯಂತೆ. ಈ ಪಿನ್ ಅನ್ನ ಇಲ್ಲಿ ಇಡಿಯಂತೆ. ಇಲ್ಲಿ ಹಿಂಗಿಂದ ಎಳಿತದ ಇಲ್ಲ, ಅದಕ್ಕೆ ಆಕರ್ಷಣಾ ಬಲ ಕಡಿಮೆ ಇದೆ. ಅಂದ್ರೆ ಒಂದು ಸರ್ಟನ್ ಲೆವೆಲ್ನಷ್ಟು, ಒಂದು ಇಷ್ಟೇ ಒಂದು ಪರಿಧಿಯ ಸುತ್ತ ಅಥವಾ ಇಷ್ಟೇ ಒಂದು ಕ್ಷೇತ್ರದ ಸುತ್ತ ಅದರ ಕಾಂತತ್ವವನ್ನ ಹೊಂದಿರ್ತದೆ ನೋಡಿ, ಆ ಜಾಗವನ್ನ ಕಾಂತ ಕ್ಷೇತ್ರ ಅಂತ ನಾವು ಹೇಳ್ತೇವೆ. ಅದಕ್ಕಿಂತ ಹೊರಗೆ ಏನಿರುವುದಿಲ್ಲ, ಕಾಂತಕ್ಕೆ ತನ್ನ ಆಕರ್ಷಣಾ ಶಕ್ತಿ ಇರುವುದಿಲ್ಲ. ಅರ್ಥ ಆಯ್ತಾ? ಸೊ ಅದನ್ನ ಕಾಂತ ಕ್ಷೇತ್ರ ಅಂತ ಹೇಳ್ತೇವೆ ನಾವು. ಓಕೆ, ಈಗ ಮುಂದಕ್ಕೆ ಬರೋಣ. ನಾವು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನ ಗುರುತಿಸುವುದು, ಮತ್ತೆ ಅದರ ಬಗ್ಗೆ ನಮ್ಗೆ ಕಲಿಲಿಕ್ಕೆ ಇದೆ. ಕಾಂತೀಯ ಬಲರೇಖೆಗಳನ್ನ ಹೇಗೆ ಗುರುತಿಸಬಹುದು ಅಂತ. ನೀವು ಒಂದು ಪೇಪರ್ ಇಟ್ಕೊಳ್ಬೇಕು. ಪೇಪರ್ನ ಮೇಲೆ ಏನ್ ಇಟ್ಕೊಳ್ಬೇಕು, ಬಿಳಿ ಹಾಳೆ, ಅದರ ಸೀಮಾ ರೇಖೆಯನ್ನ ಗುರುತಿಸಿ ಆಯ್ತಾ. ಒಂದು ದಂಡಕಾಂತವನ್ನ ಇಡಿ ಆಯ್ತಾ. ಅದಕ್ಕೆ ಹೀಗೆ ದಂಡಕಾಂತ ಇಟ್ಟಲ್ಲಿಗೆ ಒಂದು ಲೈನ್ ಹಾಕಿ ನೀವು ಒಂದು ದಂಡಕಾಂತ ಅಂತ ಹೇಳಿ ಮಾಡಿ, ಅಂದ್ರೆ ನೀವು ಮಾಡಿ ಅದರ ಮೇಲೆ ಇಡಿ ಆಯ್ತಾ. ಅನಂತರ ಒಂದು ಸಣ್ಣ ದಿಕ್ಸೂಚಿಯನ್ನ ತಕೊಂಡು, ದಿಕ್ಸೂಚಿ ನೀವು ನೋಡಿದ್ರಲ್ಲ ದಿಕ್ಸೂಚಿ ಹೇಗಿರ್ತದೆ ಅಂತ ನೋಡಿ. ಇದು ದಿಕ್ಸೂಚಿ, ನಡುವಲ್ಲಿ ಇದು ಕಾಣ್ತದ, ಇದು ಕಾಣ್ತಾ ಉಂಟಾ, ಇದು ದಿಕ್ಸೂಚಿ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನ ತೋರಿಸ್ತದೆ. ಸೊ ಆ ದಿಕ್ಸೂಚಿಯನ್ನ ತೆಗೆದುಕೊಂಡು ಉತ್ತರ ಧ್ರುವದ ಬಳಿ, ಇದು ನಾರ್ತ್ ಆದ್ರೆ ಇದು ಸೌತ್ ಇರ್ತದಲ್ಲ, ಇದು ಉತ್ತರ ಧ್ರುವದ ಬಳಿ ಇಡಿ. ಇದನ್ನ ಹೀಗೆ ಇಡಿ. ಇದೇನ್ ಇಡುವಾಗ ದಿಕ್ಸೂಚಿ ಏನ್ ಮಾಡ್ತದೆ, ಅದು ಅದ್ರ ವಿಚಲಿತಗೊಳ್ತದೆ. ವಿಚಲನೆ ಅಂತ ಹೇಳಿದ್ರೆ ಅದು ಮೂವ್ ಆಗ್ತದೆ ಇದು. ಮತ್ತೆ ಅದೊಂದು ಅದರ ಉತ್ತರ ಏನ್ ಮಾಡ್ತದೆ ಗೊತ್ತಾ, ಎರಡೂ ಸ್ಥಾನಗಳನ್ನ ಗುರುತು ಮಾಡಿಕೊಳ್ಳಿ. ಅಂದ್ರೆ ಇಲ್ಲಿ ಈಗ ನೀವು ಇಟ್ಟಾಗ ಇದು ಸೌತ್ ಇರ್ತದೆ, ದಿಕ್ಸೂಚಿಯ ಸೌತ್ ಇರ್ತದೆ, ಇದು ನಾರ್ತ್ ಇರ್ತದೆ ಆಯ್ತಾ. ದಿಕ್ಸೂಚಿಯ ನಾರ್ತ್ ಇಲ್ಲಿಗೆ ತೋರಿಸ್ತಾ ಇರ್ತದೆ, ಇದು ಸೌತಿಗೆ ತೋರಿಸ್ತಾ ಇರ್ತದೆ. ಯಾಕೆ ಹೇಳಿದ್ರೆ ದಿಕ್ಸೂಚಿಯೇ ಒಂದು ಕಾಂತ. ಪುನಃ ಈ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಇಲ್ಲಿ ಇದರಿಂದ ತೆಗೆದು ಇಲ್ಲಿ ಇಡಿ. ಆಗಿದೇನ್ ಮಾಡ್ತದೆ, ಇಲ್ಲಿ ಸೌತ್ ನಾರ್ತ್ ಎಲ್ಲಿಟ್ಟಿದ್ದೀರಾ ಅಲ್ಲಿ ಸೌತ್ ತೋರಿಸ್ತದೆ, ಅದರ ವಿರುದ್ಧ ದಿಕ್ಕಲ್ಲಿ ನಾರ್ತ್ ತೋರಿಸ್ತದೆ. ಪುನಃ ಈ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಇಲ್ಲಿ ಇಡಿ, ಇಲ್ಲಿಂದ ತೆಗೆದು ಇಲ್ಲಿ ಇಡಿ ಈಗ ಆಯ್ತಾ. ಅಂದ್ರೆ ಇಲ್ಲಿಂದ ತೆಗಿದಿರಿ ಆಯ್ತಾ, ಇಲ್ಲಿಂದ ತೆಗ್ದ್ರಿ, ನೀವೀಗ ಇಲ್ಲಿ ಇಟ್ಟಿದ್ದೀರಿ. ಏನ್ ಮಾಡಿದಿರಿ, ಈಗ ಇಲ್ಲಿ ಸೌತ್ ತೋರಿಸ್ತದೆ, ಇಲ್ಲಿ ನಾರ್ತ್ ತೋರಿಸ್ತದೆ. ಇದು ಪುರ ಏನ್ ಮಾಡಿದ್ರಿ ಅಲ್ಲಿಂದ, ಈಗ ಇದನ್ನ ತೆಗ್ದ್ರಿ ಇಲ್ಲಿಂದ, ಹಾಗೆಯೇ ದಿಕ್ಸೂಚಿಯನ್ನು ಇಡ್ತಾ ಬರುವಾಗ ನಾರ್ತ್ ಹೀಗೆ 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 ತೋರಿಸಿ ಕೊನೆಗೆ ದಕ್ಷಿಣ ದಿಕ್ಕಿಗೆ ಬರುವಾಗ ಹೀಗೆ ಬರ್ತದೆ. ನೀವು ಅದನ್ನ ಹಾಗೇ ಮಾಡಿದ್ರಿ, ಈ ಕಡೆಯಿಂದ ಮಾಡಿದ್ರು ಕೂಡ ಹೀಗೇ ಬಂದು ಇಲ್ಲಿಗೆ ಸೇರ್ತದೆ ಆಯ್ತಾ. ಇದು ಕಾಂತ ಕ್ಷೇತ್ರದ ಅದರ ಬಲರೇಖೆಗಳಂತ ನಿಮ್ಗೆ ಅಲ್ಲಿ ನೀಲಿ ಚಿತ್ರ ಕಾಣ್ತಾ ಉಂಟಾ, ಆ ರೇಖೆಗಳನ್ನು ಗುರುತಿಸುವುದು ಹೇಗೆ ಅಂತ ಆಯ್ತಾ. ದಂಡಕಾಂತದ ಸುತ್ತಲ ಈ ಕಾಂತ ಕ್ಷೇತ್ರವನ್ನ ಏರ್ಪಡಿಸುವ ಈ ಕಾಲ್ಪನಿಕ ರೇಖೆಗಳು ಉಂಟಲ್ಲ, ಈ ರೇಖೆಗಳನ್ನ ನಾವೀಗ ಏನ್ ಮಾಡಿದ್ವಿ ನೋಡಿ, ನಾವಿದನ್ನು ಡ್ರಾ ಮಾಡೋದು, ಅದನ್ನ ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೇವೆ. ಅದಕ್ಕೆ ನಾನೊಂದು ವಿಡಿಯೋ ತೋರಿಸ್ತೇನೆ ನಿಮಗೆ ನೋಡಿ. ನೋಡಿ, ಈಗ ಅದನ್ನ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾರೆ. ಆಗ ನೋಡಿ ಅಂತೆ ಸುತ್ತಲೂ ಏರ್ಪಟ್ಟ ಕಾಂತೀಯ ಬಲರೇಖೆಗಳನ್ನ ಕಂಡ್ರ ಅದು ಬೀಳ್ತದೆ. ಈಗ ಅದರದ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾರೆ ನಿಮ್ಗೆ. ಹಾಗೆ ನೋಡಿ ಹೇಗೆ ಕಾಣ್ತದಲ್ವಾ, ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಬರುವಂತಹದ್ದು. ಸೊ ಅದು ಕಾಂತದ ಬಲರೇಖೆಗಳು ಅಂತ ನಾವು ಹೇಳ್ತೇವೆ. ಮತ್ತೊಂದು, ನೀವೊಂದು ಪೇಪರ್ ಅಲ್ಲಿ ಕಾಂತವನ್ನ ಇಟ್ಟು ಅದಕ್ಕೆ ಸುತ್ತಲೂ ಕಬ್ಬಿಣದ ಚೂರುಗಳನ್ನ ಹಾಕಿ ನೀವು ಆ ಪೇಪರ್ನ ಒಂದು ತುದಿಯಲ್ಲಿ ಡಬ್ ಡಬ್ ಅಂತ ಹೇಳಿ ಇಲ್ಲಿ ಬಡ್ದ್ರೆ ಅದು ಕೂಡ ನಿಮ್ಗೆ ನೋಡುವಾಗ ಹೀಗೆ ಕಾಣ್ಲಿಕ್ಕೆ ಸಿಗ್ತದೆ.
ಈ ರೀತಿ ಕಾಂತರೇಖೆಗಳು ಅಂದ್ರೆ ಆ ಕಬ್ಬಿಣದ ಚೂರುಗಳು ಉಂಟಲ್ಲ ಈ ರೀತಿಯಾಗಿ ಅರೇಂಜ್ ಆಗಿರ್ತದೆ, ಅದನ್ನೇ ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೇವೆ. ಅಂದ್ರೆ ಕಾಂತೀಯ ಬಲರೇಖೆಗಳು ಕಾಂತ ಕ್ಷೇತ್ರವನ್ನ ದೃಢಪಡಿಸಿಕೊಳ್ತದೆ. ಈಗ ಈ ಕಾಂತೀಯ ಬಲರೇಖೆಗಳ ಗುಣಗಳೇನು ಅಂತ ಹೇಳಿ ಕಲಿಯುವ. ಮೊದಲಿಗೆ ಕಾಂತದ ಬಲರೇಖೆಗಳು ಯಾವತ್ತೂ ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ದಿಕ್ಕಿನಲ್ಲಿ ವಿಲೀನಗೊಳ್ತದೆ. ಅಂದ್ರೆ ಉತ್ತರ ದಿಕ್ಕಿನಿಂದ ಹೊರಟು ದಕ್ಷಿಣ ದಿಕ್ಕಿನಲ್ಲಿ ಕೊನೆಗೊಳ್ತದೆ ಅನ್ನೋ ಒಂದು ಅರ್ಥ, ಆಯ್ತಾ. ಮತ್ತೆ ಈ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಹೆಚ್ಚಿರ್ತದೆ. ಅಂದ್ರೆ ನೀವು ನೋಡಿದ್ರೆ ಆ ಬಲರೇಖೆಗಳನ್ನ ಧ್ರುವದಲ್ಲಿ, ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಹೆಚ್ಚು ಈ ಕಬ್ಬಿಣದ ಚೂರುಗಳು ಹೋಗಿ ಅಂಟಿಕೊಂಡಿರ್ತದೆ ಈ ಮಧ್ಯದ ಜಾಗಕ್ಕಿಂತ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನೀವು ಅದನ್ನ ಸರಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡುದಾದ್ರೆ ಈ ಬಲರೇಖೆಗಳು ಉಂಟಲ್ಲ ಒಂದರಿಂದ ಮೇಲೆ ಇನ್ನೊಂದರಿಂದ ಮೇಲೆ ಹೀಗೆ ಕಟ್ಟಾಗಿ ಹೋಗುದಿಲ್ಲ. ಈಗ ನೀವು ಒಂದು ಬಲರೇಖೆಗಳನ್ನ ಹೀಗೆ ಮಾಡಿದ್ರೆ ಇದು ಇಲ್ಲೊಂದು ಹೀಗೆ ಹೋಗುದು, ಇಲ್ಲಿಂದ ಹೀಗೆ ಹೋಗುದು, ಹಾಗೆ ಆಗುದಿಲ್ಲ. ಅದು ಎರಡರ ಬಲರೇಖೆಗಳ ನಡುವೆ ಸಮಾಂತರ ಜಾಗ ಇರ್ತದೆ, ಅಂದ್ರೆ ಸಮಾಂತರವಾಗಿರ್ತದೆ ಅದು ಯಾವತ್ತೂ ಕೂಡ. ಹೀಗಿದ್ರೆ ಇಲ್ಲಿಂದ ಹೀಗೇ ಇಷ್ಟೇ ಜಾಗದಲ್ಲಿ ಬಂದು ಅದು ಕೊನೆಗೊಳ್ಳುತ್ತದೆ. ಈ ಗ್ಯಾಪ್ ಉಂಟಲ್ಲ ಅದು ಯಾವತ್ತೂ ಸಮಾಂತರವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳನ್ನ ಸೂಚಿಸುತ್ತದೆ. ಯಾಕೆ ಹೇಳಿದ್ರೆ ನಾವು ಕಾಂತೀಯ ಬಲರೇಖೆಗಳನ್ನ ಮಾಡಿದ್ದು ಹೇಗೆ, ದಿಕ್ಸೂಚಿಯನ್ನು ಉಪಯೋಗಿಸಿ ಅಲ್ವಾ. ದಿಕ್ಸೂಚಿಗೆ ಎರಡೆರಡು ದಿಕ್ಕುಗಳನ್ನ ಅದು ಒಮ್ಮೆಗೆ ತೋರಿಸುವುದಿಲ್ಲ. ಒಂದು ಪಾಯಿಂಟ್ ಅಲ್ಲಿ ಎರಡೆರಡು ದಿಕ್ಕುಗಳನ್ನ ಅದು ಯಾವತ್ತೂ ತೋರಿಸುವುದಿಲ್ಲ, ಹಾಗಾಗಿ ಅದು ಸಾಧ್ಯ ಇಲ್ಲ. ಅದು ಕೇಳ್ತಾರೆ ಪ್ರಶ್ನೆ, ಇದು ಇಂಪಾರ್ಟೆಂಟ್. ಎರಡು ಅಂದ್ರೆ ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅನ್ನೋದನ್ನ ಕೇಳ್ತಾರೆ ಕೆಲವೊಮ್ಮೆ. ಯಾಕೆ ಹೇಳಿದ್ರೆ ಒಂದೇ ಬಿಂದುವಿನಲ್ಲಿ ದಿಕ್ಸೂಚಿಗೆ ಎರಡು ದಿಕ್ಕುಗಳನ್ನ ಸೂಚಿಸಲು ಸಾಧ್ಯವಿಲ್ಲ ಅಂತ ಬರೆದ್ರೆ ಆಯ್ತು. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳು, ಅಂದ್ರೆ ಒಂದು ಲೂಪ್ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಶುರುವಾಗಿ ಇನ್ನೊಂದು ಕಡೆಗೆ ಹೋಗಿ ಕೊನೆಗೊಳ್ಳುತ್ತದೆ. ಅದು ಜಾಲವೇ, ಅಂದ್ರೆ ಅದು ಮುಂದುವರಿತಾ ಇರ್ತದೆ ಕಂಟಿನ್ಯೂಸ್ ಆಗಿ, ಆಯ್ತಾ. ಮತ್ತೆ ಕಾಂತದಿಂದ ದೂರ ಸರಿದಂತೆ ಅವುಗಳ ಆಕರ್ಷಣ ಬಲ ಕೂಡ ಕಡಿಮೆ ಆಗ್ತದೆ. ನಾನು ಅದನ್ನ ಆಗ ಪಿನ್ನಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದೆಲ್ಲ ಅದೇ. ಓಕೆ, ನೆಕ್ಸ್ಟಿಗೆ ಬರೋಣ. ನೋಡಿ, ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತ ಕ್ಷೇತ್ರ. ನಮ್ಮ ಪಾಠವೇ ಅದು. ವಿದ್ಯುತ್ ಪ್ರವಾಹ, ವಿದ್ಯುತ್ ಹರಿಯುವಾಗ ಅದನ್ನು ಹೇಗೆ ಕಾಂತ ಕ್ಷೇತ್ರವನ್ನ ಏರ್ಪಡಿಸ್ತದೆ ಅದ್ರ ಬಗ್ಗೆ. ಈ ವಿದ್ಯುತ್ ಪ್ರವಾಹ ಅಂದ್ರೆ ವಿದ್ಯುತ್ ಹರಿತಾ ಇರ್ಬೇಕಾದ್ರೆ ಒಂದು ವಯರಲ್ಲಿ ಅದ್ರ ಸುತ್ತ ಕಾಂತ ಕ್ಷೇತ್ರವನ್ನ ಏರ್ಪಡಿಸ್ತದೆ ಅಂತ ಹೇಳಿ ಮೊದಲು ಕಂಡು ಹಿಡಿದ ವಿಜ್ಞಾನಿ ಅಂತ ಹೇಳಿದ್ರೆ ಹ್ಯಾನ್ಸ್ ಕ್ರಿಸ್ಟಿಯನ್ ಒರೆಸ್ಟೆಡ್ ಅಂತ ಹೇಳ್ತಾರೆ. ಇವರು ಮೊದಲಿಗೆ ಕಂಡು ಹಿಡಿದದ್ದು. ಇವರೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಅವರೊಂದು ಸರ್ಕ್ಯೂಟ್ ಮಾಡಿರ್ತಾರೆ. ಸರ್ಕ್ಯೂಟ್ ಅಂತ ಹೇಳಿದ್ರೆ ವಿದ್ಯುತ್ ಮಂಡಲ ಮಾಡಿರ್ತಾರೆ, ಅದ್ರ ಹತ್ರ ಒಂದು ಕಾಂತ ಇಟ್ಟಿರ್ತಾರೆ. ಬೈ ಮಿಸ್ಟೇಕ್ ಆಗಿ ಅದನ್ನ ಕಂಡು ಹಿಡಿದದ್ದು. ಅಂದ್ರೆ ಅದು ಕಾಂತ ಉಂಟಲ್ಲ, ದಿಕ್ಸೂಚಿ ಇಟ್ಟಿರ್ತಾರೆ, ಆ ದಿಕ್ಸೂಚಿ ವಿಚಲನೆಗೊಳ್ತಾ ಇರ್ತದೆ. ಈ ದಿಕ್ಸೂಚಿ ವಿಚಲನೆಗೊಳ್ಳುವುದು ಯಾಕೆ ಅಂತ ಹೇಳಿವ್ರಿಗೆ ಮತ್ತೆ ಗೊತ್ತಾಗ್ತದೆ. ಯಾಕೆ ಹೇಳಿದ್ರೆ ಆ ವೈರ್ನ ಸುತ್ತ ವಿದ್ಯುತ್ ಹರಿತಾ ಇರ್ಬೇಕಾದ್ರೆ ಅದ್ರ ಸುತ್ತ ಅದು ಕಾಂತ ಕ್ಷೇತ್ರವನ್ನ ಏರ್ಪಡಿಸ್ತದೆ ಅಂತ ಹೇಳಿ ಅವ್ರು ಕಂಡು ಹಿಡಿದದ್ದು. ವಿದ್ಯುತ್ ಪ್ರವಾಹವಿರುವ ವಾಹಕದ ಬಳಿ ದಿಕ್ಸೂಚಿಯನ್ನ ತಂದಾಗ ಅದು ದಿಕ್ಪಲ್ಲಟಗೊಳ್ಳುತ್ತದೆ. ಇದರಿಂದ ವಾಹಕದ ಸುತ್ತ ಕಾಂತ ಕ್ಷೇತ್ರವಿರುವುದು ತಿಳಿದು ಬರುತ್ತದೆ. ದಿಕ್ಸೂಚಿಯ ದಿಕ್ಪಲ್ಲಟನೆಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅವಲಂಬಿಸಿರ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತ ಕ್ಷೇತ್ರದ ದಿಕ್ಕನ್ನ ತಿಳಿಯಲ್ಲ ನಮಗೆ ಬಲಗೈ ಹೆಬ್ಬೆರಳು ನಿಯಮ ಸಹಾಯಕವಾಗಿದೆ. ಅಂದ್ರೆ ನಮಗೆ ಇದು ದಿಕ್ಕು ಉಂಟಲ್ಲ, ದಿಕ್ಸೂಚಿಯ ದಿಕ್ಕು ಅಂದ್ರೆ ಅದು ಯಾವ ನಾರ್ತ್ ಸೌತ್ ಏನು ತೋರಿಸ್ತದೆ ನೋಡಿ, ಅದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಯಾವುದನ್ನ ಅವಲಂಬಿಸಿದೆ, ಪ್ರವಾಹದ ದಿಕ್ಕನ್ನ. ವಿದ್ಯುತ್ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹರಿತದೆ, ಪ್ಲಸ್ ಎಲ್ಲಿದೆ ಮೈನಸ್ ಎಲ್ಲಿದೆ, ಆ ಹರಿಯುವ ದಿಕ್ಕನ್ನು ಅವಲಂಬಿಸಿರ್ತದೆ. ಇದನ್ನ ತಿಳಿಲಿಕ್ಕೆ ನಮಗೊಂದು ಸುಲಭದ ಒಂದು ದಾರಿ ಇದೆ, ಅದೇ ಬಲಗೈ ಹೆಬ್ಬೆರಳು ನಿಯಮ ಅಂತ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್, 2 ಮಾರ್ಕಿಗೆ 1 ಮಾರ್ಕಿಗೆ ಬರುವಂತಹ ಪ್ರಶ್ನೆ, ಆಯ್ತಾ. ನೋಡಿ, ಈ ನಿಯಮದ ಪ್ರಕಾರ ಇದೇನು ಹೇಳ್ತದೆ ಅಂತ ಹೇಳಿದ್ರೆ, ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ ಎಂದು ಭಾವಿಸಿದರೆ ಹೆಬ್ಬೆರಳು ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ, ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸ್ತದೆ. ಈಗ ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರಬಹುದು, ಇದು ಕೆಳಗೆ ಹಿಡಿದಿದ್ದಾರೆ. ಅಂದ್ರೆ ಕೆಳಗೆ ಹೆಬ್ಬೆರಳು ಎಲ್ಲಿ ತೋರಿಸ್ತಾ ಉಂಟು, ಕೆಳಗೆ. ಈಗ ವಿದ್ಯುತ್ ಹೇಗೆ ಹರಿತಾ ಉಂಟು, ಮೇಲಿನಿಂದ ಕೆಳಗೆ ವಿದ್ಯುತ್ ಹರಿತಾ ಇದೆ. ಹಾಗಾದ್ರೆ ಈ ಬೆರಳುಗಳು ಮುಚ್ಚಿಕೊಂಡಿರುವ ಬೆರಳುಗಳೇನಿದೆ ನೋಡಿ, ಇದು ಕಾಂತಕ್ಷೇತ್ರ ಹೇಗೆ ಹರಿತಾ ಉಂಟು, ಇದು ಕೈ ಆದ್ರೆ ಇದರ ಸುತ್ತಲೂ ಕಾಂತಕ್ಷೇತ್ರ ಈ ರೀತಿ ಅದರ ಸುತ್ತಲೂ ಹೀಗೆ ರೌಂಡ್ ಆಗಿ ಕಾಂತಕ್ಷೇತ್ರ ಏರ್ಪಟ್ಟಿದೆ ಅಂತ ಹೇಳ್ತದೆ. ಇದು ಯಾವುದು, ಬಲಗೈ ಹೆಬ್ಬೆರಳು ನಿಯಮ. ಇದು ಕೂಡ ಇಂಪಾರ್ಟೆಂಟ್.
ಓಕೆ, ಮುಂದಕ್ಕೆ ಹೋಗುವ. ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ನಿಂದ ಉಂಟಾದ ಕಾಂತಕ್ಷೇತ್ರ. ಅದನ್ನೇ ಆಗ ಬಲಗೈ ನಿಯಮ ಏನುಂಟು ನೋಡಿ, ಅದೇ ಇದನ್ನ ಹೇಳ್ತದೆ, ಕಾಂತಕ್ಷೇತ್ರದ ವಿನ್ಯಾಸ ಗುರುತಿಸುವುದು. ಇದು ನೋಡಿ, ಒಂದು ವೈರ್ ಅನ್ನ ಒಂದು ಪೇಪರ್ ಮೂಲಕ ಹಾದು ಅದನ್ನ ಏನ್ ಮಾಡಿದ್ದಾರೆ, ವಿದ್ಯುತ್ ಇದಕ್ಕೆ ಯಾವುದಕ್ಕೆ, ಬ್ಯಾಟ್ರಿಗೆ ಮತ್ತೊಂದು ಆಮ್ಮೀಟರ್ ಇಟ್ಟಿದ್ದಾರೆ, ಮತ್ತೊಂದು ಸ್ವಿಚ್ ಇಟ್ಟಿದ್ದಾರೆ. ಹಾಗೆ ಅದನ್ನ ಹೀಗೆ ಬಡಿತಾರೆ ಈ ಕಾರ್ಡ್ಬೋರ್ಡ್ ಅನ್ನ. ಆಗದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕಾಂತಕ್ಷೇತ್ರವನ್ನ ಏರ್ಪಡಿಸ್ತದೆ. ಹಾಗೆ ಕಬ್ಬಿಣದ ಚೂರುಗಳನ್ನ ಕಬ್ಬಿಣದ ರಜಗಳಂತ ಹೇಳ್ತೇವೆ, ಅದು ಈ ರೀತಿಯಾಗಿ ಏರ್ಪಡ್ತದೆ. ಆಯ್ತಾ, ನೋಡಿ ಅದನ್ನ ನಾನು ಓದ್ತೇನೆ. ಚಿತ್ರದಲ್ಲಿ ತೋರಿಸಿದಂತೆ ಉಪಕರಣಗಳನ್ನು ಅಳವಡಿಸಿ ಕಾರ್ಡ್ ಬೋರ್ಡ್ ಮೇಲೆ ಕಬ್ಬಿಣದ ರಜಗಳನ್ನ ಹರಡಬೇಕು. ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಬ್ಬಿಣದ ರಜಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆಗೊಳ್ಳುತ್ತದೆ. ಇದರ ಸುತ್ತ ಯಾವಾಗ ನೇರ ವಾಹಕ ಇಟ್ಟಾಗ ಕಾಂತಕ್ಷೇತ್ರ ಹೇಗೆ ಏರ್ಪಡ್ತದೆ, ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ. ನೇರ ವಾಹಕದಲ್ಲಿ ಹೇಗೆ, ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಅದು ಜೋಡಣೆಗೊಳ್ತದೆ. ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ವಾಹಕದಿಂದ ಅದರ ದೂರವು ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರವು ಕಡಿಮೆ ಆಗ್ತದೆ. ಅಂದ್ರೆ ಈ ರೌಂಡ್ಗಳು ಹೆಚ್ಚಾದ ಹಾಗೆ ಹೊರಗೆ ಹೋದ ಹಾಗೆ ಕಾಂತಕ್ಷೇತ್ರಗಳು ಇಲ್ಲಿ ಇರುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಆಯ್ತಾ, ಅಂದ್ರೆ ಕಡಿಮೆ ಆಗ್ತದೆ ಅಂತ. ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಹೆಚ್ಚಿಸಿದಂತೆ ಕಾಂತಕ್ಷೇತ್ರದ ತೀವ್ರತೆಯು ಹೆಚ್ಚಿಸ್ತದೆ. ಇದನ್ನ ಹೇಗೆ ಕಡಿಮೆ ಮತ್ತು ಹೆಚ್ಚು ಮಾಡಬಹುದು ಅಂದ್ರೆ, ನೀವು ಕರೆಂಟ್ ಅನ್ನ ಹೆಚ್ಚಿಸಬೇಕು. ಕರೆಂಟ್ ಅನ್ನ ಹೆಚ್ಚಿಸ್ಲಿಕ್ಕೆ ಒಂದು ಬ್ಯಾಟ್ರಿನ ನೀವು ಹೆಚ್ಚಾಗಿ ಆಡ್ ಮಾಡಬಹುದು, ಅಥವಾ ಆಮ್ಮೀಟರ್ ನಲ್ಲಿ ಜಾಸ್ತಿ ಇಡಬಹುದು ಅಲ್ವಾ. ಸೊ ಕರೆಂಟ್ ಅನ್ನ ಹೆಚ್ಚು ಅಂದ್ರೆ ರೋಧ ಕಡಿಮೆ ಮಾಡಬಹುದು. ರೋಧ ಕಡಿಮೆ ಮಾಡಿದ್ರೆ ಕರೆಂಟ್ ಜಾಸ್ತಿ ಹರಿತದೆ ಅಲ್ವಾ. ಸೊ ಆ ರೀತಿ ಕರೆಂಟ್ ಜಾಸ್ತಿ ಹರಿದಂತೆ ಕಾಂತಕ್ಷೇತ್ರ ದಟ್ಟ ಆಗಿರ್ತದೆ, ಅಂದ್ರೆ ಹೆಚ್ಚು ತೀವ್ರವಾಗಿರ್ತದೆ. ಕರೆಂಟ್ ಕಡಿಮೆ ಇದ್ದಂತೆ ಕಾಂತಕ್ಷೇತ್ರ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಮತ್ತೆ ಇದು ಪ್ರವಾಹದ ದಿಕ್ಕನ್ನ ಬದಲಾಯಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗ್ತದೆ. ಈಗ ಕರೆಂಟ್ ನೀವು ಇದನ್ನ ನೋಡಿ, ಕರೆಂಟ್ ಮೇಲಿನಿಂದ ಕೆಳಗೆ ಹರಿತಾ ಉಂಟಂತ ಹೇಳಿದ್ರೆ ನಿಮ್ಮ ಇದ್ರದ್ದು ನಿಯಮ ಬಲಗೈ ಹೆಬ್ಬೆರಳು ನಿಯಮ ಅಲ್ವಾ. ಬಲಗೈ ಹೆಬ್ಬೆರಳು ನಿಯಮವನ್ನ ಅದಕ್ಕೆ ಮಾಡಿದಾಗ ಕರೆಂಟ್ ಮೇಲೆ ಹರಿತಾ ಉಂಟು ನೋಡಿ. ವಿದ್ಯುತ್ ಕಾಂತಕ್ಷೇತ್ರಗಳು ಈ ರೀತಿ ಇದೆ. ಹೇಗೆ, ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ, ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಗಂಟೆ ನೋಡಿ ಮೇಲಿಂದ ಕೆಳಗೆ ಹೀಗೆ ಬರ್ತದಲ್ವಾ, ಆ ರೀತಿ ಇರ್ತದೆ. ಒಂದು ವೇಳೆ ನೀವು ಕೆಳಗೆ ಅದನ್ನ ವಿದ್ಯುತ್ ಕ್ಷೇತ್ರದ ದಿಕ್ಕನ್ನ, ಪ್ರವಾಹದ ದಿಕ್ಕನ್ನ ಕಡಿಮೆ ಮಾಡಿದಾಗ ಆಗ ಕರೆಂಟ್ ನೋಡಿ ಹೀಗೆ ಹರಿತದಲ್ವಾ. ಆಗದ ಹಾಗೆ ಎಂತ ಇಲ್ಲಿ ಇರ್ತದೆ, ಮತ್ತೆ ಈ ರೀತಿ ಇರ್ತದೆ. ಹೇಗಿರ್ತದೆ, ಈ ರೀತಿ ಇರ್ತದಲ್ವಾ. ಸೊ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಹೀಗೆ ಹೋಗ್ತದೆ. ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಹೀಗಲ್ವಾ, ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಸರಿ ಆಗಿರ್ತದೆ. ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಉಲ್ಟಾ ಹೋಗ್ತದೆ. ಉಲ್ಟಾ, ಅಪ್ರದಕ್ಷಿಣ ದಿಕ್ಕು ಮತ್ತು ಪ್ರದಕ್ಷಿಣ ಅಂತ ಹೇಳಿ ಅಲ್ವಾ. ಕರೆಂಟ್ ಕೆಳಗೆ ಹರಿತಾ ಇದ್ರೆ ಪ್ರದಕ್ಷಿಣ ದಿಕ್ಕಲ್ಲಿ ಇರ್ತದೆ, ಮೇಲೆ ಹರಿತಾ ಇದ್ರೆ ಅದು ಅಪ್ರದಕ್ಷಿಣ ದಿಕ್ಕಲ್ಲಿ ಇರ್ತದೆ. ಹೀಗೆ ಬಲಗೈ ಸಾರಿ, ಇದನ್ನ ನಾನು ಎಡಗೈನ ಚಿತ್ರ ಮಾಡಿ ತೋರಿಸ್ತಾ ಇದ್ದೇನೆ, ರಾಂಗ್ ಅಲ್ವಾ, ಸಾರಿ. ನೀವು ಹೀಗೆ ಹಿಡಿದಾಗ ಹೀಗೆ ಬರ್ತದೆ, ಮತ್ತೆ ಈ ರೀತಿ ಅಲ್ವಾ, ಈ ರೀತಿ ಬರ್ತದೆ ಚಿತ್ರ ಅಲ್ವಾ. ಸೊ ಈ ರೀತಿ ಆಂಟಿ ಕ್ಲಾಕ್ ವೈಸ್. ಆಯ್ತಾ, ಅಪ್ರದಕ್ಷಿಣ ದಿಕ್ಕು, ಮೇಲೆ ಹರಿವಾಗ ಅಪ್ರದಕ್ಷಿಣ ದಿಕ್ಕು, ಕೆಳಗೆ ಹರಿವಾಗ ಪ್ರದಕ್ಷಿಣ ದಿಕ್ಕು. ನೆನಪಿಟ್ಕೊಳ್ಬಹುದು, ಮೇ ಅಂದ್ರೆ ಮೇ ಅಂತ ಹೇಳಿದ್ರೆ ಮೇಲೆ, ಅದು ಅಪ್ರದಕ್ಷಿಣ ದಿಕ್ಕು. ಕೆ ಅಂತ ಹೇಳಿದ್ರೆ ಪ್ರದಕ್ಷಿಣ ದಿಕ್ಕು. ಓಕೆ, ಈಗ ನೋಡಿ, ವೃತ್ತಾಕಾರ ವಾಹಕದ ಸುರುಳಿಯಲ್ಲಿರುವ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಒಂದು ವೃತ್ತ ಮಾಡಿ ಇಟ್ರೆ, ನೀವಾಗ ವೈರ್ ಸ್ಟ್ರೇಟ್ ಇತ್ತು, ಈಗ ವೃತ್ತ ಮಾಡಿ ಇಟ್ರೆ ಅದ್ರ ಮೂಲಕ ಹೇಗೆ ಕಾಂತಕ್ಷೇತ್ರ ಉಂಟಾಗ್ತದೆ ಅಂತ ಹೇಳಿ ನೋಡುದಾದ್ರೆ, ಸೇಮ್ ಎಕ್ಸ್ಪೆರಿಮೆಂಟ್ ಸೇಮ್. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎರಡು ಬಿಂದುಗಳನ್ನು ನೋಟ್ ಮಾಡಿಕೊಳ್ತಾರೆ. ಇಲ್ಲಿ ಒಂದು ಕಾರ್ಡ್ ಬೋರ್ಡ್ ಇಡ್ತಾರೆ, ಇಲ್ಲಿ ಒಂದು ಕಾರ್ಡ್ ಬೋರ್ಡ್ ಇಡ್ತಾರೆ, ಅಥವಾ ಒಂದೇ ಕಾರ್ಡ್ ಬೋರ್ಡ್ ನಲ್ಲಿ ಒಂದು ರೌಂಡ್ ಇದು ಇದನ್ನ ಹೀಗೆ ಹಾದು ಹೋಗುವ ಹಾಗೆ ಮಾಡ್ತಾರೆ. ಆಗ ಎರಡು ಪಾಯಿಂಟ್ ಅಲ್ಲಿ ಏನಾಗ್ತದೆ, ನಿಮಗೆ ಕಾಂತಕ್ಷೇತ್ರಗಳು ಏರ್ಪಡ್ತದೆ. ಇಲ್ಲಿ ಒಂದು ಏರ್ಪಡ್ತದೆ, ಮತ್ತೆ ಇಲ್ಲಿ ಕೂಡ ಏರ್ಪಡ್ತದೆ. ಆಯ್ತಾ, ಅದನ್ನೇ ಒಮ್ಮೆ ನೋಡುವ. ನೋಡಿ,
ನೇರ ವಾಹಕದ ತಂತಿಯನ್ನು ಸುರುಳಿಯಾಕಾರದಲ್ಲಿ ಬಾಗಿಸಿ ವಿದ್ಯುತ್ತನ್ನ ಹರಿಸಿದ್ರೆ ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗ್ತಾ ಹೋಗ್ತದೆ. ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸ್ತದೆ. ಅಂದ್ರೆ ನೋಡಿ, ಇಲ್ಲಿ ನೋಡಿ, ಇದನ್ನ ನೋಡಿ, ಈ ಪಾಯಿಂಟ್ ಅನ್ನ ನೋಡಿ, ಈ ಚಿತ್ರ ನೋಡಿ, ನಾನೀಗ ಮಾಡಿದ್ದೇನೆ. ಈ ಪಾಯಿಂಟ್ ಅನ್ನ ನೀವು ಈಗ ಅದನ್ನ ಹೇಗೋ ಸುರುಳಿ ಮಾಡಿ ಇಡ್ತೀರಲ್ವಾ, ಸುರುಳಿ ಮಾಡಿ ಇಡುವಾಗ ಎಲ್ಲಿ ಒಟ್ಟೆ ಮಾಡಿ ಇಟ್ಟಿದ್ದೀರಿ ನೋಡಿ, ಅಲ್ಲಿ ಅದು ನೇರ ವಾಹಕದ ರೀತಿಯೇ ಪ್ರತಿವರ್ತಿಸ್ತದೆ. ಅಂದ್ರೆ ಅದಲ್ಲಿ ನೇರ ಇಲ್ಲಿ ಬೆಂಡ್ ಆಗಿರ್ಬೋದು, ಆದ್ರೆ ಈ ಜಾಗದಲ್ಲಿ ಏನಾಗಿದೆ ಅದು ನೇರ ಕಾಣ್ತದೆ ಅಲ್ವಾ. ನೇರ ಕಾಣುದ್ರಿಂದ ಇದರ ಸುತ್ತ ಕಾಂತಕ್ಷೇತ್ರಗಳು ಏರ್ಪಡ್ತದೆ. ಇಲ್ಲಿಂದ ಕರೆಂಟ್ ಮೇಲೆ ಹಾರಿತಾ ಉಂಟು. ಮೇಗೆ ನಾನು ಆಗ ಏನು ಹೇಳಿದ್ದು, ಅಲ್ವಾ, ಮೇಲೆ ಪ್ರದಕ್ಷಿಣ ಅಲ್ವಾ, ಅಪ್ರದಕ್ಷಿಣ. ಮೇಲೆ ಹರಿಬೇಕಾದ್ರೆ ಅಪ್ರದಕ್ಷಿಣ ದಿಕ್ಕಿನಲ್ಲಿ, ಕಾಂತಕ್ಷೇತ್ರಗಳು ಅಪ್ರದಕ್ಷಿಣ ದಿಕ್ಕಿನಲ್ಲಿ ಇರ್ತದೆ. ಇಲ್ಲಿಂದ ಕರೆಂಟ್ ಹರಿತಾ ಬರುವಾಗ ಕೆಳಗೆ ಹರಿಯುವ ಕಾರಣ ಇಲ್ಲಿ ಏನಾಗ್ತದೆ, ಕೆಳಗೆ ಆದ್ರೆ ಅಂದ್ರೆ ಪ್ರದಕ್ಷಿಣ ದಿಕ್ಕು, ಕೆಳಗೆ ಆದ್ರೆ ಪ್ರದಕ್ಷಿಣಾ ದಿಕ್ಕಿನಲ್ಲಿ, ಅಂದ್ರೆ ನಮ್ಮ ಕ್ಲಾಕ್ ವೈಸ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟು ಸುತ್ತುತ್ತಾ ಇರ್ತದೆ. ಅಂದ್ರೆ ಕಾಂತಕ್ಷೇತ್ರ ಏರ್ಪಡ್ತದೆ. ಮತ್ತೆ ಇದು ಆಗದ ಹಾಗೆ ದೂರ ದೂರ ಹೋದಂತೆ ಕಾಂತಕ್ಷೇತ್ರ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ವೃತ್ತಾಕಾರದ ಸುರುಳಿಯಲ್ಲಿನ ಕಾಂತಕ್ಷೇತ್ರದ ತೀವ್ರತೆಯನ್ನ ಹೆಚ್ಚಿಸುವ ಕ್ರಮ. ಇದನ್ನ ಹೇಗೆ ಹೆಚ್ಚು ಮಾಡಬಹುದು? ಒಂದು, ನೀವು ಸುರುಳಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬಹುದು. ಹೇಗೆ? ಒಂದು ವೈರ್ ಇಟ್ಟಿದ್ದೀನಿ, ನೀವು ಈಗ 2-3 ವೈರನ್ನು ಒಟ್ಟಿಗೆ ಜಾಯಿಂಟ್ ಮಾಡಿ ಅದಕ್ಕೆ ಟೇಪ್ ಎಲ್ಲ ಹಾಕಿ ಅಂಟಿಸ್ಬೋದು. ಆಗ ಹೆಚ್ಚು ಕರೆಂಟ್ ಹರಿತಾ ಇರುವ ಕಾರಣ ಹೆಚ್ಚು ಕಾಂತಕ್ಷೇತ್ರ ಏರ್ಪಡ್ತದೆ. ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ಪರಿಣಾಮವನ್ನ ಹೆಚ್ಚಿಸಿದಾಗ, ಅಂದ್ರೆ ಪರಿಮಾಣವನ್ನ ಹೆಚ್ಚಿಸಿದಾಗ, ಅಂದ್ರೆ ಕರೆಂಟ್ ಜಾಸ್ತಿ ಮಾಡಿದ್ರು ಕೂಡ ಏನಾಗ್ತದೆ, ಅಲ್ಲಿ ಹೆಚ್ಚು ಕಾಂತಕ್ಷೇತ್ರ ಉಂಟಾಗ್ತದೆ. ಮುಂದಕ್ಕೆ ಹೋಗುವ ನಾವು, ಇದು ಇಂಪಾರ್ಟೆಂಟ್. ಸೊಲೆನಾಯ್ಡ್ ನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಏನಂತ ಹೇಳ್ತಾರೆ, ಸೊಲೆನಾಯ್ಡ್ ಎನ್ನುವರು. ಇದು 1 ಮಾರ್ಕಿನ ಪ್ರಶ್ನೆ ಬರ್ತದೆ, ಏನ್ ಸೊಲೆನಾಯ್ಡ್ ಎಂದರೆ ಏನು ಅಂತ ಹೇಳಿ. ನೀವು ಒಂದು ರಟ್ಟನ್ನ ತೆಗೆದುಕೊಳ್ಬಹುದು, ಆಯ್ತಾ, ಸಿಲಿಂಡರ್ ರೀತಿಯ ರಟ್ಟನ್ನ, ಅದಕ್ಕೆ ಸುತ್ತಲೂ ತಾಮ್ರದ ತಂತಿಯನ್ನ ನೀವು ಹೀಗೆ ರ್ಯಾಪ್ ಮಾಡಬಹುದು, ಅದು ಸೊಲೆನಾಯ್ಡ್ ಆಗ್ತದೆ. ಅರ್ಥ ಆಯ್ತಾ? ಮತ್ತೆ ಅದಕ್ಕೊಂದು 2 ತುದಿಗಳನ್ನ ನೀವು ಎಲ್ಲಿಗೆ ಜಾಯಿಂಟ್ ಮಾಡುದು, ಅದನ್ನ ಬ್ಯಾಟ್ರಿಗೆ ಮತ್ತು ಸ್ವಿಚ್ಗೆ ಜಾಯಿಂಟ್ ಮಾಡುದು, ಅದು ಸೊಲೆನಾಯ್ಡ್. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಸೊಲೆನಾಯ್ಡ್ ನಲ್ಲಿ ಹೇಗೆ ಉಂಟಾಗ್ತದೆ, ಇಲ್ಲಿ ಕೂಡ ಹಾಗೆ ಕಾರ್ಡ್ಬೋರ್ಡ್ ನ ಮೂಲಕ ಅದನ್ನ ಒಳಗೆ ಹಾಕಿ ಹೊರಗೆ ತಂದು, ಒಳಗೆ ಹಾಕಿ ಹೊರಗೆ ತಂದು ಹಾಗೆ ಮಾಡಿದ್ರೆ, ಆಯ್ತಾ, ಹಾಗೆ ಮಾಡಿದ್ರೆ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಸೊಲೆನಾಯ್ಡ್ ನಲ್ಲಿರುವ ಒಳಗೆ ಕಾಂತಕ್ಷೇತ್ರ ಹೇಗೆ ಉಂಟಾಗ್ತದೆ ಅಂತ ನೋಡಬಹುದು. ಆಯ್ತಾ, ಸೊಲೆನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಮಾದರಿಯನ್ನ ದಂಡಕಾಂತದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಮಾದರಿಯೊಂದಿಗೆ ಹೋಲಿಸಬಹುದು, ಏಕೆಂದರೆ ಇವುಗಳ ಕಾಂತೀಯ ಬಲರೇಖೆಗಳ ವಿನ್ಯಾಸ ಒಂದೇ ಆಗಿದೆ. ಅಂದ್ರೆ ಇಲ್ಲಿ ತುಂಬಾ ಸುರುಳಿಗಳು ಇರುವ ಕಾರಣ ನೋಡಿ, ಸುರುಳಿಗಳು ಹೀಗೆ 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 ಹತ್ರ ಇರ್ತದಲ್ವಾ. ಸೊ ಒಂದೇ, ಈಗ ಇಲ್ಲಿ ಏರ್ಪಡುವಂತಹ ಕಾಂತಕ್ಷೇತ್ರ ಹೇಗಿರ್ತದೆ ಅಂತ ಹೇಳಿದ್ರೆ, ಆಗ ನಾವು ದಂಡಕಾಂತದಲ್ಲಿ ಕಲ್ತ್ವಲ್ಲ, ಉತ್ತರ ದಿಕ್ಕಿನಿಂದ ಉತ್ಸರ್ಜಿತಗೊಂಡು ದಕ್ಷಿಣ ದಿಕ್ಕಿನಲ್ಲಿ ವಿಲೀನಗೊಳ್ಳುವ ರೀತಿಯಲ್ಲಿ ಕಾಣ್ತದೆ. ಆಯ್ತಾ. ಸೊ ಸೊಲೆನಾಯ್ಡ್ ಅನ್ನ ಯಾವತ್ತು ನಾವು ದಂಡಕಾಂತಕ್ಕೆ ನಾವು ಏನ್ ಮಾಡ್ತೇವೆ, ದಂಡಕಾಂತದ ಕ್ಷೇತ್ರದ ಮಾದರಿಗೆ ನಾವು ಹೋಲಿಸ್ತೇವೆ. ಮತ್ತೆ ಸೊಲೆನಾಯ್ಡ್ ನ ಒಂದು ತುದಿಯು ದಂಡಕಾಂತದ ಉತ್ತರ ಅಂತ ಹೇಳುದಾದ್ರೆ, ಇನ್ನೊಂದು ತುದಿಯನ್ನ ನಾವು ದಂಡಕಾಂತದ ದಕ್ಷಿಣ ಧ್ರುವ ಅಂತ ಹೇಳ್ಬಹುದು. ಯಾಕೆ ಹೇಳಿದ್ರೆ ಅದು ಆ ರೀತಿ ಕಾಣ್ತದೆ. ಒಂದು ಕಡೆಯಿಂದ ಎಲ್ಲ ಈ ಬಲರೇಖೆಗಳು ಉತ್ಸರ್ಜಿತಗೊಂಡು ಇನ್ನೊಂದು ಕಡೆಗೆ ಕೊನೆಗೊಳ್ಳುವಂತೆ ನಮ್ಗೆ ಕಾಣ್ತದೆ. ಸೊಲೆನಾಯ್ಡ್ ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಾಗಿವೆ. ಇದು ಸೊಲೆನಾಯ್ಡ್ ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಎಂದು ಸೂಚಿಸುತ್ತದೆ. ಅಂದ್ರೆ ಸೊಲೆನಾಯ್ಡ್ ನ ಒಳಗೆ ನಿಮಗೆ ಆ ಲೂಪ್ ಅಂದ್ರೆ ಜಾಲಾಕೃತಿ ಕಾಣುವುದಿಲ್ಲ, ನೇರವಾಗಿ ಗೆರೆಗಳು ಕಾಣುವ ಕಾರಣ ಅಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಕಾಂತಕ್ಷೇತ್ರ ಒಂದೇ ಇದೆ, ಸಮಾಂತರವಾಗಿದೆ ಅಥವಾ ಸಮವಾಗಿದೆ ಅನ್ನೋದನ್ನ ಹೇಳ್ತದೆ.
ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸೇಮ್, ಒಂದು ನೀವು ಕರೆಂಟ್ ಅನ್ನ ಜಾಸ್ತಿ ಮಾಡ್ಬೇಕು, ಇನ್ನೊಂದು ಏನ್ ಮಾಡ್ಬೋದು, ಆ ವೈರ್ಗಳ ಸಂಖ್ಯೆ, ಸುರುಳಿಗಳಿದೆ ಅಲ್ಲ, ಅದನ್ನ ಜಾಸ್ತಿ ಮಾಡಿದ್ರೆ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡಬಹುದು. ಈಗ ವಿದ್ಯುತ್ ಕಾಂತ ಎಂದರೇನು? ವಿದ್ಯುತ್ ಕಾಂತ ಅಂತ ಹೇಳಿದ್ರೆ, ಈಗ ವಿದ್ಯುತ್ ಕಾಂತ ಎಂದರೇನು ಅಂತ ಹೇಳ್ತೇನೆ ನೋಡಿ. ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನ ಇರಿಸಿ ಅದನ್ನು ಕಾಂತವಾಗಿ ಬದಲಾಯಿಸಬಹುದು. ಈ ರೀತಿ ಉಂಟಾದ ಕಾಂತವನ್ನ ವಿದ್ಯುತ್ ಕಾಂತ ಎನ್ನುವರು. ಅಂದ್ರೆ ಈಗ ಒಂದು ನೀವು ಯಾವುದನ್ನ ಕೂಡ ವಿದ್ಯುತ್ ಹರಿಸಿ ಅದನ್ನ ಕಾಂತ ಮಾಡಬಹುದು. ಈಗ ನೀವೊಂದು ಆಣಿ ತಕೊಳ್ತೀರಲ್ಲ, ಆಣಿ ಅಂದ್ರೆ ಏನು, ಮೊಳೆ ತಕೊಂಡು ಅದಕ್ಕೆ ವೈರ್ ಅನ್ನ ಸುತ್ತಿ ಅದನ್ನ ನೀವು ಏನ್ ಮಾಡಿದ್ರೆ, ವೈರ್ ಅನ್ನ ಸರಿಯಾಗಿ ನೀವೊಂದು ಮೊಳೆ ತಕೊಂಡಿದ್ದೀರಿ ಆಯ್ತಾ, ಇದು ಮೊಳೆ, ಇದಕ್ಕೆ ವೈರ್ ಅನ್ನ ಸರಿ ಸುತ್ತಿ ಅದರ ಒಂದು ತುದಿಯನ್ನ ಬ್ಯಾಟ್ರಿಗೆ ಹಾಕಿ ನೀವು ಅದನ್ನ ಕನೆಕ್ಟ್ ಮಾಡಿದ್ರೆ, ಈ ರೀತಿ ಅಲ್ಲ, ಸಾರಿ, ಕನೆಕ್ಟ್ ಮಾಡಿದ್ರೆ ಈ ಆಣಿ ಏನ್ ಮಾಡ್ತದೆ, ವಿದ್ಯುತ್ ಕಾಂತ, ಅದು ಒಂದು ಮ್ಯಾಗ್ನೆಟ್ ಆಗಿ ಕೆಲಸ ಮಾಡ್ತದೆ. ಇದಕ್ಕೆ ನೀವೀಗ ಅದ್ರ ಹತ್ರ ಪಿನ್ ತಕೊಂಡೋದ್ರೆ ಅದು ಏನ್ ಮಾಡ್ತದೆ, ಮೊಳೆ ಆ ಪಿನ್ ಅನ್ನ ತನ್ನತ್ತ ಸೆಳೆದುಕೊಳ್ತದೆ. ನೀವು ವಿದ್ಯುತ್ ಅನ್ನ ಹರಿಸಿ ಅದನ್ನ ಕಾಂತ ಮಾಡಿದ್ರಿ. ಈಗ ಆಣಿ ಅನ್ನೋದು ಅಥವಾ ಮೊಳೆ ಅನ್ನೋದು ಅದು ಕಾಂತ ಅಲ್ಲ, ಅದು ಆಕ್ಚುಲಿ ಲೋಹ, ಕಬ್ಬಿಣದ್ದು ಅಲ್ವಾ. ನೀವೇನ್ ಮಾಡಿದ್ರಿ, ಅದ್ರ ಮೂಲಕ, ತಂತಿಯ ಮೂಲಕ ಕರೆಂಟ್ ಹರಿಸಿದ್ರಿ. ಕರೆಂಟ್ ಹರಿಯುವಾಗ ಏನಾಯ್ತು, ತನ್ನ ಸುತ್ತ ಕಾಂತಕ್ಷೇತ್ರವನ್ನ ಏರ್ಪಟ್ಟದೆ ಅಲ್ವಾ. ಆ ಏರ್ಪಟ್ಟ ಕಾರಣ ಆ ಮೊಳೆ ಏನಾಯ್ತು, ಒಂದು ಕಾಂತವಾಗಿ ಬದಲಾಯಿತು. ಇದನ್ನೇ ವಿದ್ಯುತ್ ಕಾಂತ ಅಂತ ಹೇಳುದು. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ, ಇದು ಕೂಡ ಇಂಪಾರ್ಟೆಂಟ್. ಇದನ್ನ ಹೆಚ್ಚಾಗಿ ಕೇಳ್ತಾರೆ, 3 ಮಾರ್ಕಿಗೆ ಅಥವಾ 4 ಮಾರ್ಕಿಗೆಲ್ಲ ಕೇಳ್ತಾರೆ, ಇಂಪಾರ್ಟೆಂಟ್ ಆಯ್ತಾ. ಕಾಂತಕ್ಷೇತ್ರದಿಂದ ಉಂಟಾದ ಬಲವು ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ವರ್ತಿಸುವುದನ್ನು ಆಂಡ್ರೆ ಮೇರಿ ಆಂಪಿಯರ್ ಅನ್ನುವರು ಸೂಚಿಸ್ತಾರೆ ಆಯ್ತಾ. ಇವರು ಏನ್ ಮಾಡ್ತಾರೆ ಅಂತ ನೋಡಿ, ಅದೊಂದು ಸೆಟಪ್ ಮಾಡ್ತಾರೆ, ಒಂದು ಸ್ಟ್ಯಾಂಡ್ ಇಡ್ತಾರೆ, ಆ ಸ್ಟ್ಯಾಂಡಿಗೆ 2 ವೈರ್ಗಳನ್ನ ತೂಗು ಹಾಕಿ ಅದನ್ನ ಅಲ್ಯೂಮಿನಿಯಂನ ಒಂದು ಇದನ್ನ ಇಡ್ತಾರೆ. ಅದ್ರ ನಡುವೆ ಅದು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಅಲ್ಯೂಮಿನಿಯಂ ಆ 2 ಕುದುರೆ ಲಾಳದ ಕಾಂತಕ ಮಧ್ಯದಲ್ಲಿ ಇರುವಂತೆ ಕಾಣ್ತದೆ. ಕರೆಂಟ್ ಬಿಡ್ತಾರೆ, ಅಂದ್ರೆ ಅದನ್ನ ಒಂದು ವೈರ್ನ ಒಂದು ತುದಿಯನ್ನ ನೋಡಿ, ಈ ಅಲ್ಯೂಮಿನಿಯಂನ ಫಾಯಿಲ್ ನಿಂದ ಬಂದಂತಹ ಒಂದು ತುದಿಯನ್ನ ಬ್ಯಾಟ್ರಿ ಒಂದು ತುದಿಗೆ, ಮತ್ತೊಂದು ಈ ಇದಕ್ಕೆ ಜಾಯಿಂಟ್ ಮಾಡಿದ್ದನ್ನ ಹೇಗೆ ಇನ್ನೊಂದು ತುದಿಗೆ ಹಾಕ್ತಾರೆ. ಈಗ ಕರೆಂಟ್ ಅನ್ನ ಹಾಯಿಸುವಾಗ ಇದೇನಾಗ್ತದೆ ಅಂತ ಹೇಳಿದ್ರೆ, ಈ ಅಲ್ಯೂಮಿನಿಯಂನ ವಾಹಕ ಅಥವಾ ಸಲಾಕೆ ಏನಿದೆ ನೋಡಿ, ಅದು ಒಳಗೆ ಮತ್ತು ಹೊರಗೆ ಒಮ್ಮೆಲೆ ಅದರ ಮೇಲೆ ಬಲ ಪ್ರಯೋಗ ಆದಾಗ ಅದು ದೂಡ್ತದೆ, ಅಂದ್ರೆ ಅದು ಮೂವ್ ಆಗ್ತದೆ. ಇದು ಸಲಾಕೆ ಇದು ಏನಿದೆ ನೋಡಿ ಕಾಂತದ, ಇದು ಒಂದು ಒಳಗೆ ಬರ್ತದೆ, ಮತ್ತೊಂದು ಹೊರಗೆ ಹೋಗ್ತದೆ. ಅದು ಯಾವಾಗ ಅಂತ ಹೇಳಿ ನೋಡುವ. ಸಾರಿ, ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿದಾಗ ಸಲಾಕೆಯು ಪಲ್ಲಟಗೊಳ್ಳುವ ದಿಕ್ಕು ಸಹ ಬದಲಾಗ್ತದೆ. ಕಾಂತದ 2 ಧ್ರುವಗಳನ್ನು ಅದಲು ಬದಲು ಮಾಡಿದಾಗಲೂ ಸಹ ಸಲಾಕೆಯು ಪಲ್ಲಟಗೊಳ್ಳುವ ದಿಕ್ಕು ಬದಲಾಗ್ತದೆ. ಇದರಿಂದ ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಅವಲಂಬಿಸಿದೆ ಎಂದು ತಿಳಿಯುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು ಪರಸ್ಪರ ಅವಲಂಬಿತವಿದ್ದಾಗ ಅಥವಾ ಪರಸ್ಪರ ಲಂಬವಿದ್ದಾಗ ಸಲಾಕೆಯ ಮೇಲೆ ವರ್ತಿಸುವ ಬಲವು ಅಧಿಕವಾಗಿರ್ತದೆ. ಅಂದ್ರೆ ನೀವು ಕಾಂತಕ್ಷೇತ್ರದ ದಿಕ್ಕನ್ನು ಬದಲಾಯಿಸಿದಾಗ ಏನಾಗ್ತದೆ, ಸಲಾಕೆಯ ಮೇಲೆ ಬಲಗೊಳ್ಳುವ ಪ್ರಯೋಗ ಒಂದು. ಅಂದ್ರೆ ಈಗ ನೀವು ನಾರ್ತ್ ಇಲ್ಲಿದ್ದು ಸೌತ್ ಹೀಗೆ ಇದ್ರೆ ಕರೆಂಟ್ ಒಂದು ದಿಕ್ಕಲ್ಲಿ ಹರಿತಿದ್ರೆ ಇದು ಒಮ್ಮೆ ಒಳಗೆ ಬರ್ಬೋದು. ನೀವು ಇದನ್ನೀಗ ನಾರ್ತ್ ಇಲ್ಲಿಟ್ಟು ಸೌತ್ ಅನ್ನ ಇಲ್ಲಿಟ್ರೆ ಕರೆಂಟ್ ಅನ್ನು ಉಲ್ಟಾ ಹರಿಸಿದ್ರು ಕೂಡ ಇದೇನಾಗಬಹುದು, ಈ ಸಲಾಕೆಯ ಮೇಲೆ ಏನು ಬೀಳುವಂತಹ ಬಲ ಇನ್ನೊಂದು ದಿಕ್ಕಲ್ಲಿ ಇರಬಹುದು. ಸೊ ಅದೆರಡು ಕೂಡ ಲಂಬವಾಗಿದ್ದಾಗ ಮಾತ್ರ ಈ ರೀತಿಯ ಒಂದು ಏನು ಎಕ್ಸ್ಪೆರಿಮೆಂಟ್ ಕಾಣ್ಲಿಕ್ಕೆ ಸಿಗ್ತದೆ. ಇದರ ಮೇಲೆ ಒಂದು ನಿಯಮ ಬಂತು, ಅದೇ ಫ್ಲೆಮಿಂಗನ ಎಡಗೈ ನಿಯಮ. ಆಗ ಬಲಗೈ ಹೆಬ್ಬೆರಳು ನಿಯಮ, ಇದು ಫ್ಲೆಮಿಂಗನ ಎಡಗೈ ನಿಯಮ. ಇದು ಇಂಪಾರ್ಟೆಂಟ್, ಯಾವಾಗ್ಲೂ 2 ಮಾರ್ಕಿನ ಪ್ರಶ್ನೆಗೆ ಬರುವಂತಹದ್ದು. ನೀವು ನೋಡಿ, ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳಿದ್ರೆ ನಿಮ್ಮ 3 ಬೆರಳುಗಳನ್ನ ತೆಗೆದುಕೊಳ್ಳಿ, ಎಡಗೈನ 3 ಬೆರಳುಗಳನ್ನು, ಒಂದು ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನ ತೆಗೆದುಕೊಂಡು ಒಂದಕ್ಕೊಂದು ಲಂಬ ಆಗಿ ಇಟ್ಟಾಗ, ಅಂದ್ರೆ 90 ಡಿಗ್ರಿ 90 ಡಿಗ್ರಿ 2 ಬೆರಳುಗಳ ನಡುವೆ 90 ಡಿಗ್ರಿ ಏರ್ಪಟ್ಟಾಗ ಇದು 3 ದಿಕ್ಕುಗಳನ್ನ ತೋರಿಸ್ತದೆ ಅಲ್ವಾ. ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಮಾಡಿದಾಗ
ತೋರು ಬೆರಳು ಕಾಂತದ ದಿಕ್ಕನ್ನ, ತೋರ್ ಬೆರಳು ಅಂತ ಹೇಳಿದ್ರೆ ಇದು ಕಾಂತ ಕ್ಷೇತ್ರದ ದಿಕ್ಕನ್ನ, ಸಾರಿ ತೋರ್ ಬೆರಳು ಅಂತ ಹೇಳಿದ್ರೆ ಇಂಡೆಕ್ಸ್ ಫಿಂಗರ್ ಅಲ್ವಾ, ಕಾಂತ ಕ್ಷೇತ್ರದ ದಿಕ್ಕನ್ನ ಎಂತ ಹೆಬ್ಬೆರಳು ಏನನ್ನ ವಾಹಕದ ಮೇಲೆ ವರ್ತಿಸುವ ಚಲನೆಯ ದಿಕ್ಕನ್ನ ಅಥವಾ ಬಲದ ದಿಕ್ಕನ್ನ, ಮತ್ತೆ ಏನು ಮಧ್ಯದ ಬೆರಳು ಅಲ್ವಾ, ತೋರ್ ಬೆರಳಾಯ್ತು, ಮಧ್ಯದ ಬೆರಳು ವಾಹಕದ ದಿಕ್ಕನ್ನ. ಇದನ್ನು ನಾನು ಸುಲಭವಾಗಿ ಹೇಳ್ತೇನೆ. ಫಾದರ್ ಮದರ್ ಚೈಲ್ಡ್ ಅಂತ ಹೇಳಿ ನೆನಪಿಟ್ಕೊಳ್ಳಿ ಆಯ್ತಾ. ಫಾದರ್ ಮದರ್ ಚೈಲ್ಡ್ ಅಂತ ಹೇಳಿದ್ರೆ, ಫಾದರ್ ಅಂತ ಹೇಳಿದ್ರೆ ಫೋರ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬಲ ಅಂತ ಹೇಳ್ತಾರೆ ಆಯ್ತಾ, ಬಲದ ದಿಕ್ಕು. ಮದರ್ ಎರಡನೇ ಬೆರಳು ಮದರ್ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು, ಕಾಂತ ಕ್ಷೇತ್ರ ಆಯ್ತಾ, ಕಾಂತ ಕ್ಷೇತ್ರದ ದಿಕ್ಕು. ಚೈಲ್ಡ್ ಅಂತ ಹೇಳಿದ್ರೆ ಸಿ ಯಲ್ಲಿ ಬರುದಲ್ಲ, ಕರೆಂಟ್ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹೇಳ್ತದೆ ಆಯ್ತಾ. ಇದು ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಕಾಂತ ಕ್ಷೇತ್ರದ ದಿಕ್ಕನ್ನ ಹೇಳ್ತದೆ. ಫಾದರ್ ಮದರ್ ಚೈಲ್ಡ್ ಅಂತ ಹೇಳಿ ನೆನಪಿಟ್ಕೊಂಡ್ರೆ ಸಾಕು, ಮತ್ತೆ ಅದನ್ನ ಬರಿಬಹುದು ನೀವು ಆಯ್ತಾ. ಇದನ್ನು ಈ ನಿಯಮವನ್ನ ಆಧರಿಸಿ ಕಾರ್ಯನಿರ್ವಹಿಸುವ ಒಂದು ಸಾಧನ ಅಂತ ಹೇಳಿದ್ರೆ ಅದು ವಿದ್ಯುತ್ ಮೋಟರ್ನ ಚಿತ್ರ ಇದೆ. ಇದು ಕೂಡ ಇಂಪಾರ್ಟೆಂಟ್, 3 ಮಾರ್ಕಿಗೆ 4 ಮಾರ್ಕಿಗೆ ಕೇಳುವಂತಹ ಚಿತ್ರ. ಇದು ವಿದ್ಯುತ್ ಮೋಟರ್ನ ಚಿತ್ರ. ಇದು ನೋಡಿ, ಇದ್ರ ರಚನೆ ಮತ್ತು ಕಾರ್ಯವನ್ನು ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ ಇದೊಂದು ಆಯತಾಕಾರದ ಒಂದು ಸುರುಳಿ ಮಾಡ್ತಾರೆ, ಮತ್ತೆ ಅದರ 2 ಕಾಂತಗಳ 2 ಸೈಡ್ ಅನ್ನ ಇಡ್ತಾರೆ, ಒಂದು ಕಡೆ ನಾರ್ತ್ ಇನ್ನೊಂದು ಕಡೆ ಸೌತ್. ಅದನ್ನ ಈ ರೀತಿಯ ಒಂದು ಸೆಟಪ್ ಮಾಡ್ತಾರೆ. ಅಂದ್ರೆ ನಡುವಲ್ಲಿ ಒಂದು ನೋಡಿ, ಇದು ಬ್ರಷ್ ಇರ್ತದೆ, ಕಾರ್ಬನ್ ಬ್ರಷ್. ಇದು ಒಡಕುಂಗುರ ಅಂತ ಹೇಳಿದ್ರೆ ಈ ರೀತಿ ಒಡಕುಂಗುರ ಅಂತ ಹೇಳ್ತಾರೆ. ಓಕೆ, ಈಗ ಇದನ್ನ ಮುಂದುವರಿಸುವ. ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಯತಾಕಾರದ ವಾಹಕ ಸುರುಳಿ ABCD ಯನ್ನ ಕಾಂತಗಳ ನಡುವೆ ಇರಿಸಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹವು ಸುರುಳಿಯಲ್ಲಿನ ಒಂದು ಭಾಗ AB ಯ ಮೇಲೆ ಬಲ ವರ್ತಿಸಿದಾಗ ಅದು ಕೆಳಗೆ ತಳ್ಳಲ್ಪಡ್ತದೆ. ಆದರೆ ಬಾಹು CD ಯ ಮೇಲೆ ಉಂಟಾಗುವ ಬಲವು ಅದನ್ನ ಮೇಲಕ್ಕೆ ತಳ್ಳುತ್ತದೆ. ಅಂದ್ರೆ ಒಂದು ಕಡೆ ಬಲ ಪ್ರಯೋಗ ಆದಾಗ ಇನ್ನೊಂದು ಕಡೆಯಿಂದ ಕೂಡ ಬಲ ಪ್ರಯೋಗ ಆಗುವ ಕಾರಣ ಇದು ಸುರುಳಿ ಆಕಾರ ಏನಾಗ್ತದೆ, ಚಲಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರ ಪರಿಣಾಮ ಸುರುಳಿ ಮತ್ತು ದಂಡ ಆರ್ಮೇಚರ್ ಅಪ್ರದಕ್ಷಿಣವಾಗಿ ತಿರುಗುತ್ತದೆ. ಅಪ್ರದಕ್ಷಿಣ ಅಂತ ಹೇಳಿದ್ರೆ ಆಂಟಿ ಕ್ಲಾಕ್ ವೈಸ್, ಉಲ್ಟ ತಿರುಗುತ್ತದೆ. ಅರ್ಧ ಭ್ರಮಣೆಯ ಸಮಯದಲ್ಲಿ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹವು ಹಿಮ್ಮುಖವಾಗ್ತದೆ ಮತ್ತು DCBA ಮಾರ್ಗದಲ್ಲಿ ಪ್ರವಹಿಸ್ತದೆ. ಅರ್ಧ ಅಂದ್ರೆ ಈ ರೀತಿ ಇದ್ದದ್ದು, ನಿಮ್ಮದು ಈ ರೀತಿ ಇದ್ದದ್ದು ಅರ್ಧ ಆಗುವಾಗ, ಅರ್ಧ ಅಂತ ಹೇಳಿದ್ರೆ ಹೇಗೆ, ಇನ್ನೊಂದು ಈ ರೀತಿ ಬರ್ಬೇಕಲ್ಲ, ಇದು ಈ ರೀತಿ ನಿಮ್ಗೆ ಸ್ಟ್ರೈಟ್ ಬರುವ ಟೈಮಲ್ಲಿ ಅದ್ರ ಕರೆಂಟ್ ಉಲ್ಟಾ ಆಗಿ ಹರಿತದೆ. ಅಂದ್ರೆ ಅದು ಸುತ್ತುವಾಗ ಕರೆಂಟ್ ಉಲ್ಟಾ ಹರಿಯುವ ಕಾರಣ ಪುನಃ ಉಲ್ಟಾ ತಿರುಗುತ್ತದೆ. ಜನರೇಟರ್ ವರ್ತಿಸುವುದು ಹಾಗೆ, ಮೋಟರ್ ವರ್ತಿಸುವುದು ಹಾಗೆ. ಒಮ್ಮೆ ಒಂದು ಸುತ್ತಲೇ ತಿರುಗಿದ್ರೆ ಇನ್ನೊಮ್ಮೆ ಇನ್ನೊಂದು ಉಲ್ಟಾ ತಿರುಗುದು, ಅರ್ಧ ಆಗುವಾಗ ಉಲ್ಟಾ ತಿರುಗಲಿಕ್ಕೆ ಸ್ಟಾರ್ಟ್ ಆಗುವಂತಹದ್ದು ಆಯ್ತಾ. ಹಿಮ್ಮುಖ ವಿದ್ಯುತ್ ಪ್ರವಾಹವು ಎರಡೂ ಬದಿಗಳಾದ AB ಮತ್ತು CD ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ಕೂಡ ಹಿಮ್ಮುಖಗೊಳಿಸ್ತದೆ. ಹಾಗಾಗಿ ಮೊದಲು ಕೆಳಗೆ ತಳ್ಳಲ್ಪಟ್ಟ ಸುರುಳಿಯ AB ಬದಿಯು ಈಗ ಮೇಲೆ ತಳ್ಳಲ್ಪಡ್ತದೆ, ಮತ್ತೆ ಮೊದಲು ಕೆಳಗೆ ತಳ್ಳಲ್ಪಟ್ಟ CD ಯ ಬದಿಯು ಈಗ ಮೇಲೆ ತಳ್ಳಲ್ಪಡ್ತದೆ. ಪ್ರತಿ ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ಇದು ಇಂಪಾರ್ಟೆಂಟ್. ಅರ್ಧ ಸುತ್ತು ಅಂತ ಹೇಳಿ ಇಂಪಾರ್ಟೆಂಟ್. ಇದು ಯಾವ್ದಕ್ಕೆ ಕೇಳ್ತಾರೆ, MCQ ಅಂತ ಹೇಳಿದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಥವಾ REC ಬರೆಗೆ ಕೇಳ್ತಾರೆ. ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ಆಯ್ತಾ, ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗ್ತದೆ. ಇದರಿಂದ ಸುರುಳಿ ಮತ್ತು ದಂಡವು ಅದೇ ದಿಕ್ಕಿನಲ್ಲಿ ಅರ್ಧ ಸುತ್ತು ಹೆಚ್ಚು ಸುತ್ತುತ್ತದೆ. ಇದು ಸುರುಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣವಾಗ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವ ಸಾಧನವನ್ನ ದಿಕ್ ಪರಿವರ್ತಕ ಎಂದು ಕರೀತಾರೆ. ಆಯ್ತಾ. ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕುಂಗುರಗಳು ದಿಕ್ ಪರಿವರ್ತಕಗಳಾಗಿ ಕೆಲಸ ಮಾಡ್ತದೆ, ಕಾರ್ಯನಿರ್ವಹಿಸ್ತದೆ. ಯಾವುದು ಇದು ಒಡಕು ರಿಂಗ್ ಅಂತ ಹೇಳಿದ್ರೆ ಇದು ಆಯ್ತಾ, ಇದು ಓಕೆ. ಈಗ ನೋಡಿ, ಮೋಟಾರ್ನ ಶಕ್ತಿಯನ್ನ ಹೆಚ್ಚಿಸಲು ವಾಣಿಜ್ಯ ಮೋಟಾರ್ಗಳಲ್ಲಿ ನಾವೇನೆಲ್ಲ ಮಾಡ್ತೇವೆ, ಸ್ಥಿರವಾದ ಕಾಂತದ ಸ್ಥಳದಲ್ಲಿ ವಿದ್ಯುತ್ ಕಾಂತವನ್ನ ಬಳಸ್ತಾರೆ, ಅಂದ್ರೆ ವಿದ್ಯುತ್ ಅನ್ನ ಬಳಸ್ತಾರೆ ಅಲ್ಲಿ ಆಯ್ತಾ. ವಿದ್ಯುತ್ ಪ್ರವಾಹದ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಂತಿಗಳನ್ನ ಬಳಸ್ತಾರೆ, ಮತ್ತೆ ಸುರುಳಿಯಲ್ಲಿಯ ಇಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನ ಬಳಸ್ತಾರೆ. ಓಕೆ, ನೆಕ್ಸ್ಟ್ ಗೆ ಬರುವ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಏನು ಅಂತ ಹೇಳಿ, ಇದು ಮೈಕಲ್ ಫ್ಯಾರಡೆ ಅವರ ಪ್ರಯೋಗ. ನಾವು ಆಗಷ್ಟೇ ನೋಡಿದ್ವಿ. ಏನಂತ ಹೇಳಿದ್ರೆ, ನಾವು ವಿದ್ಯುತ್ನ ಮೂಲಕ ಕಾಂತವನ್ನ ಉತ್ಪಾದಿಸಬಹುದು ಅಲ್ವಾ. ಯಾವುದೇ ಒಂದು ಮೊಳೆಗೆ ನಾವೇನ್ ಮಾಡಿದ್ರೆ
ವೈರ್ಗಳನ್ನ ಸುತ್ತಿ ಕರೆಂಟ್ ಹರಿಸಿದಾಗ ಅದು ಕಾಂತ ಆಗಿ ಪರಿವರ್ತನೆ ಆಗ್ತದೆ. ಆದ್ರೆ ಕಾಂತದಿಂದ ವಿದ್ಯುತ್ ಉತ್ಪಾದನೆ ಆಗ್ತದಾ? ಅದನ್ನ ಮಾಡಿದವರು ಮೈಕಲ್ ಫ್ಯಾರಡೆ ಅವರು. ಚಿತ್ರದಲ್ಲಿ ತೋರಿಸಿರುವಂತೆ ಅವಾಹಕ ಹೊದಿಕೆ ಇರುವ ವಾಹಕ ತಂತಿಯನ್ನು ಒಂದು ರಟ್ಟಿನ ಕೊಳವೆಗೆ ಸುತ್ತಿ ಅದರ ತುದಿಗಳನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಕಾಂತವನ್ನು ರಟ್ಟಿನ ಕೊಳವೆಯೊಳಗೆ ಚಲಿಸುವಂತೆ ಮಾಡಿದಾಗ ಗ್ಯಾಲ್ವನೋಮೀಟರ್ನ ದಿಕ್ಸೂಚಿಯಲ್ಲಿ ವಿಚಲನೆಯನ್ನ ಕಾಣ್ತೇವೆ. ಈ ವಿಚಲನೆ ಏನನ್ನ ತೋರಿಸ್ತದೆ? ವಿದ್ಯುತ್ನ ಉತ್ಪಾದನೆಯನ್ನ ತೋರಿಸ್ತದೆ. ವಿದ್ಯುತ್ ಉತ್ಪಾದನೆ ಆಯಿತು ಅನ್ನೋದನ್ನ ತೋರಿಸ್ತದೆ. ಇದಕ್ಕೊಂದು ನಾನು ವಿಡಿಯೋ ತೋರಿಸ್ತೇನೆ ನೋಡಿ ನಿಮ್ಗೆ. ನೋಡಿ, ಕಾಂತ ಹೋಗ್ತಾ ಉಂಟು, ಆಗ ಏನಾಗ್ತಾ ಉಂಟು, ವಿದ್ಯುತ್ ಗ್ಯಾಲ್ವನೋಮೀಟರ್ ನಲ್ಲಿ ವಿಚಲನೆಗೊಳ್ತಾ ಉಂಟು. ಅದನ್ನ ಹಿಂದೆ ತೆಗೆಯುವಾಗ ಕೂಡ ಅದು ಉಲ್ಟ ದಿಕ್ಕಿನಲ್ಲಿ ಬಂದು ಚಲಿಸ್ತದೆ ಅಲ್ವಾ. ಮತ್ತೆ ಅದು ಮೂವ್ ಆಗದೆ ಇದ್ದಾಗ 0 ತೋರಿಸ್ತದೆ. ಇದು ಏನಂತ ಹೇಳುದು? ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳ್ತಾರೆ. ಇದ್ರ ವೀಕ್ಷಣೆ ಏನ್ ಮಾಡಿದ್ವಿ ನಾವೀಗ, ಅದನ್ನ ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ಇರುದಿನ್ನು, ಅದನ್ನ ಬೇಗ ಮಾಡಿ ಮುಗಿಸ್ತೇನೆ. ರಟ್ಟಿನ ಕೊಳವೆಯೊಳಗೆ ಕಾಂತವನ್ನ ತೂರಿದಾಗ ಮತ್ತು ಹೊರಗೆಳೆದಾಗ ದಿಕ್ಸೂಚಿಯ ದಿಕ್ಪಲ್ಲಟವು ವಿರುದ್ಧವಾಗಿರ್ತದೆ. ಕಾಂತವನ್ನ ಸ್ಥಿರವಾಗಿಟ್ಟು ರಟ್ಟಿನ ಕೊಳವೆಯನ್ನು ಚಲಿಸುವಂತೆ ಮಾಡಿದಾಗಲೂ ದಿಕ್ಸೂಚಿಯಲ್ಲಿ ವಿಚಲನೆ ಕಂಡು ಬರುತ್ತದೆ. ಕಾಂತವನ್ನು ಸುರುಳಿಯೊಳಗೆ ವೇಗವಾಗಿ ಚಲಿಸಿದರೆ ವಿಚಲನೆಯು ಗರಿಷ್ಠವಾಗಿರ್ತದೆ. ಒಮ್ಮೆಲೆ ನೀವು ತುರುಕಿಸಿದಾಗ ಅದೇನಾಗ್ತದೆ? ವಿಚಲನೆ ಹೆಚ್ಚು ಇರ್ತದೆ. ಮೆಲಾನೆ ತೆಗೆದಾಗ ವಿಚಲನೆ ಕಡಿಮೆ ಆಗ್ತದೆ. ಸುರುಳಿ ಮತ್ತು ಕಾಂತ ಎರಡೂ ಸ್ಥಿರವಾಗಿದ್ದಾಗ ಗ್ಯಾಲ್ವನೋಮೀಟರ್ ನಲ್ಲಿ ಯಾವುದೇ ವಿಚಲನೆ ಇರುವುದಿಲ್ಲ. ಇದರಿಂದ ನೀವು ಏನಂತ ತಿಳಿದ್ರಿ? ಈ ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎನ್ನುತ್ತಾರೆ. ಇದು ಇಂಪಾರ್ಟೆಂಟ್ 1 ಮಾರ್ಕಿನ ಪ್ರಶ್ನೆ. ಇದನ್ನ ಹೇಗೆ, ಇದರ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು? ಒಂದು, ಸುರುಳಿಯ ಸುತ್ತು ಹೆಚ್ಚಿದಾಗ ಏನಾಗ್ತದೆ? ಹೆಚ್ಚು ಅಮೌಂಟ್ ನ ಕರೆಂಟ್ ಉತ್ಪತ್ತಿ ಆಗ್ತದೆ. ಮತ್ತೊಂದು, ಕಾಂತ ಚಲನೆಯ ದರ ಹೆಚ್ಚಿದಾಗ, ಅಂದ್ರೆ ನೀವು ಗಡಿಗಡಿಗೆ ಅದನ್ನ ಮೂವ್ ಮಾಡಿ ಹೊರಗೆ ತೆಗೆದಿದ್ರೆ ಹೆಚ್ಚಿನ ಅಮೌಂಟ್ ನಲ್ಲಿ ಕರೆಂಟ್ ಏನಾಗ್ತದೆ? ಉತ್ಪತ್ತಿ ಆಗ್ತದೆ. ಇನ್ನೊಂದು ನೋಡಿ, ಅದಕ್ಕೆ ಸಂಬಂಧಪಟ್ಟದ್ದೇ ಇನ್ನೊಂದು ಚಟುವಟಿಕೆ, ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡುವ ಮತ್ತೊಂದು ವಿಧಾನ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಚಿತ್ರದಲ್ಲಿ ತೋರಿಸಿದಂತೆ ಸುರುಳಿ 1 ವಿದ್ಯುತ್ ಮಂಡಲಕ್ಕೆ ಮತ್ತು ಸುರುಳಿ 2 ಗ್ಯಾಲ್ವನೋಮೀಟರಿಗೆ ಸಂಪರ್ಕಿಸಲಾಗಿದೆ. 1 ಏನ್ ಮಾಡಿದ್ದಾರೆ? ಮಂಡಲಕ್ಕೆ ಅಂದ್ರೆ ಬ್ಯಾಟ್ರಿ ಎಲ್ಲ ಇಟ್ಟಿದ್ದಾರೆ. ಇನ್ನೊಂದಕ್ಕೆ ಏನು ಬ್ಯಾಟ್ರಿ ಮಾಡಲಿಲ್ಲ, ಬಟ್ ಅದನ್ನ ಗ್ಯಾಲ್ವನೋಮೀಟರ್ಗೆ ಮಾಡಿದ್ದಾರೆ. ಇಲ್ಲಿಂದ ಕರೆಂಟ್ ಹರಿಯುವಾಗ ನೋಡಿ, ಸುರುಳಿ 1ರಲ್ಲಿ ಕರೆಂಟ್ ಹೋಗ್ತಾ ಉಂಟು, ಆದ್ರೆ 2ರಲ್ಲಿ ಕರೆಂಟ್ ಇಲ್ಲ. ಆದ್ರೂ ಕೂಡ ಗ್ಯಾಲ್ವನೋಮೀಟರ್ ಏನಾಗ್ತದೆ? ವಿಚಲನೆಗೊಳ್ತದೆ. ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಾರೆ. ಯಾಕೆ ಹೇಳಿದ್ರೆ ವಿದ್ಯುತ್ ಹರಿಯುವಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡುವ ಕಾರಣದಿಂದಾಗಿ ಹೆಚ್ಚು ಸುರುಳಿ ಇದೆ. ನೋಡಿ, ಸುರುಳಿ 1ರಲ್ಲಿ ತುಂಬಾ ಸುರುಳಿ ಇದೆ. ಹಾಗಾಗಿ ಕಾಂತಕ್ಷೇತ್ರ ಏನಾಗಿದೆ? ದೊಡ್ಡ ಮಟ್ಟದಲ್ಲಿ ಉತ್ಪತ್ತಿ ಆದ ಕಾರಣ ಇನ್ನೊಂದರಲ್ಲಿ ಕೂಡ ಇನ್ನೊಂದು ವಸ್ತುವನ್ನು ಕೂಡ, ತನ್ನ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ಕೂಡ ಅದು ಏನ್ ಮಾಡ್ತದೆ? ಅಲ್ಲಿ ಕಾಂತಕ್ಷೇತ್ರ ಏರ್ಪಡುವಂತೆ ಮಾಡ್ತದೆ. ಇದನ್ನ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳ್ತಾರೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಫ್ಲೆಮಿಂಗನ ಬಲಗೈ ನಿಯಮ ಉಪಯೋಗಿಸ್ತೇವೆ ನಾವು. ಆಯ್ತಾ? ಬಲಗೈ ನಿಯಮ ಕೂಡ ಹಾಗೆ ಹೇಳ್ತದೆ. ಫ್ಲೆಮಿಂಗನ ಬಲಗೈ ನಿಯಮ, ಇದರಲ್ಲಿ ಕೂಡ ತೋರ್ಬೆರಳು, ಮಧ್ಯದ ಬೆರಳು ಮತ್ತೆ ಯಾವುದು ಹೆಬ್ಬೆರಳನ್ನ ಉಪಯೋಗಿಸ್ತೇವೆ ನಾವು. ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ, ಹಾಗೆ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನ, ಮತ್ತೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತದೆ. ಇದ್ರ ಮೂಲಕ ಕೆಲಸ ಮಾಡುವಂತಹ ಒಂದು ಸಾಧನ ಅಂತ ಹೇಳಿದ್ರೆ ವಿದ್ಯುತ್ ಜನಕ, ಜನರೇಟರ್. ಆಯ್ತಾ? ಜನರೇಟರ್ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಜನಕ. ಇದ್ರ ಚಿತ್ರ ಕೂಡ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಬರ್ತದೆ. ಓಕೆ, ಈಗ ನೋಡಿ ಇದ್ರ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ. ವಿದ್ಯುತ್ ಕಾಂತೀಯ ಪ್ರೇರಣೆಯ ವಿದ್ಯಮಾನದ ಆಧಾರದ ಮೇಲೆ ವಿದ್ಯುತ್ ಜನಕಗಳು ಕಾರ್ಯನಿರ್ವಹಿಸುತ್ತದೆ. ಕಾಂತಕ್ಷೇತ್ರದಲ್ಲಿ 2 ಉಂಗುರಗಳನ್ನ ಜೋಡಿಸಲಾದ ದಂಡವನ್ನ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ABCDಯಲ್ಲಿ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಅಂದರೆ ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು B2 ನಿಂದ B1 ನ ಕಡೆಗೆ ಪ್ರವಹಿಸುತ್ತದೆ. ಅರ್ಧ ಸುತ್ತಿನ ನಂತರ ಪ್ರೇರಿತ ವಿದ್ಯುತ್ ಪ್ರವಹಿಸುವ ದಿಕ್ಕು ಬದಲಾಗ್ತದೆ. ನಿವ್ವಳ ಪ್ರೇರಿತ ವಿದ್ಯುತ್ ಪ್ರವಾಹವು DCBA ನಲ್ಲಿ ಪ್ರವಹಿಸುತ್ತದೆ. ಈ ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು B1 ನಿಂದ B2 ಕಡೆಗೆ ಹರಿತಾ ಇರ್ತದೆ. ಆದ ಕಾರಣ ಅರ್ಧ ಸುತ್ತಿನ ನಂತರ ಅನುಕ್ರಮ ಬಾಹುಗಳಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗ್ತದೆ ಅರ್ಧ ಆಗುವಾಗ. ಆಯ್ತಾ? ಇದನ್ನ AC ಕರೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಒಂದು ಇದಕ್ಕೂ ಕರೆಂಟಿನ ದಿಕ್ಕು ಬದಲಾಗ್ತಾ ಇರುವ ಕಾರಣಕ್ಕೆ AC ಎನ್ನುವರು. ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಹೇಳ್ತಾರೆ. ಇದಕ್ಕೆ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಹೇಳ್ತಾರೆ. ಆಯ್ತಾ?
ಸೊ ಇದರಲ್ಲಿ ಏನು ಪ್ರವಾಹವನ್ನ ಕುಂಚಗಳು ಬಾಹ್ಯ ಮಂಡಲಕ್ಕೆ ಸಂಪರ್ಕಿಸಲಾಗಿದೆ. ಇಲ್ಲಿ ನೋಡಿ, ಈಗ ಇದು ನೆಕ್ಸ್ಟ್ ಇಂಪಾರ್ಟೆಂಟ್, ಇದು ಹೆಚ್ಚಾಗಿ ವ್ಯತ್ಯಾಸದಲ್ಲಿ ಕೇಳ್ತಾರೆ. ನೇರ ವಿದ್ಯುತ್ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಕ್ಕಿರುವ ವ್ಯತ್ಯಾಸ ಏನು ಅಂತ ಹೇಳಿ. ನೇರ ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಒಂದು ವಿದ್ಯುತ್ ಮಂಡಲ ಮಾಡಿದ್ರೆ, ಒಂದು ಬ್ಯಾಟ್ರಿ ಇಟ್ಟು ಮತ್ತೊಂದು ಬಲ್ಬ್ ಇಟ್ಟು ಹಾಗೆ ಹೀಗೆ ಏನಾದ್ರು ಮಾಡಿದ್ರೆ ಅದು ನೇರ ವಿದ್ಯುತ್ ಪ್ರವಾಹ. ಅಲ್ಲಿ ಒಂದೇ ದಿಕ್ಕಿನಲ್ಲಿ ಕರೆಂಟ್ ಹರಿತಾ ಇರ್ತದೆ, ಪ್ಲಸ್ ನಿಂದ ಮೈನಸ್ ನ ಕಡೆಗೆ ಕರೆಂಟ್ ಹರಿತಾ ಇರ್ತದೆ. ಆದ್ರೆ ಪರ್ಯಾಯದಲ್ಲಿ ಏನಾಗ್ತದೆ, ನಿಯತಕಾಲಿಕವಾಗಿ ಅಂದ್ರೆ ಅರ್ಧ ಸುತ್ತಾಗುವಾಗ ಗಡಿ ಏನಾಗ್ತದೆ, ದಿಕ್ಕು ಚೇಂಜ್ ಆಗ್ತಾ ಇರ್ತದೆ. ಇದು ಎಲ್ಲಿ ಉಪಯೋಗಿಸ್ತಾರೆ ಇದನ್ನ? ವಿದ್ಯುತ್ ಕೋಶಗಳಲ್ಲಿ, ಸೌರ ಕೋಶಗಳಲ್ಲಿ ಸಂಗ್ರಹಿಸ್ತಾರೆ. ಆದ್ರೆ ಇದನ್ನ ಹೇಗೆ ಉತ್ಪಾದಿಸ್ತಾರೆ? ಸ್ಥಾವರಗಳಲ್ಲಿ, ದೊಡ್ಡ ದೊಡ್ಡ ಇದು ಉಂಟಲ್ಲ ನಮ್ಮ ಎಂತ ಹೇಳ್ತಾರೆ, ಜೋಗ್ ಫಾಲ್ಸ್ ಅಲ್ಲೆಲ್ಲ ಆಗ್ತದಲ್ಲ, ಸೊ ಅಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸ್ತಾರೆ. ಇದನ್ನ ಮನೆಗಳಲ್ಲಿ ನಾವು ಹೆಚ್ಚಾಗಿ ಉಪಯೋಗಿಸ್ತೇವೆ. ದೂರದ ಸ್ಥಳಗಳಿಗೆ ಸಾಗಿಸುವಲ್ಲಿ ಶಕ್ತಿ ನಷ್ಟ ಆಗ್ತದೆ. ದೂರದ ಸ್ಥಳಗಳಿಗೆ ಇದನ್ನ ಕಳಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದು ನಾವು ಮನೆಯಲ್ಲಿ ಉಪಯೋಗಿಸುವ ಕಾರಣ ಒಂದು ಕಡೆಯಲ್ಲಿ ಅದು ಉತ್ಪಾದಿಸಿದ್ರೆ ದೂರದವರೆಗೆ ಅದನ್ನ ಏನ್ ಮಾಡಬಹುದು, ಸಾಗಿಸಬಹುದು. ಭಾರತದಲ್ಲಿ ಉತ್ಪಾದಿಸಲಾದ ಪರ್ಯಾಯ ವಿದ್ಯುತ್ ಪ್ರವಾಹವು 100 ಸೆಕೆಂಡುಗಳಿಗೆ ತನ್ನ ದಿಕ್ಕನ್ನ ಬದಲಾಯಿಸ್ತದೆ. ಅಂದರೆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿಯು 50 ಹರ್ಟ್ಸ್ ಆಗಿದೆ. ಇದು ಕೂಡ ಕೇಳ್ತಾರೆ ಯಾವ್ದ್ರಲ್ಲಿ, ಆರಿಸಿ ಬರೆಯಲ್ಲಿ ಕೇಳುವಂತಹದ್ದು. ಆಯ್ತಾ? ಓಕೆ, ನೆಕ್ಸ್ಟ್ ಕೊನೆಯದಾಗಿ ಸ್ವಲ್ಪ ಇದೆ, ಗ್ರಹ ಮಂಡಲದ ವಿದ್ಯುತ್ ಮಂಡಲಗಳು. ಮನೆಯಲ್ಲಿ ಯಾವ ರೀತಿಯ ವಿದ್ಯುತ್ ಮಂಡಲ ಇರ್ತದೆ ಅಂತ ಹೇಳಿ. 15 ಆಂಪಿಯರ್ ಆಯ್ತಾ, ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲಗಳಲ್ಲಿ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಸರ್ಗಳು, ಕೂಲರ್ಗಳು, ತಂಪುಕಾರಕಗಳು ಇತ್ಯಾದಿಗಳನ್ನ ಬಳಸಲಾಗ್ತದೆ. 5A ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲಗಳಲ್ಲಿ ಬಲ್ಬ್, ಫ್ಯಾನ್ ಇತ್ಯಾದಿಗಳನ್ನ ಬಳಸಲಾಗ್ತದೆ. ಗೀಸರ್ ಎಲ್ಲ ಎಷ್ಟಕ್ಕೆ ವರ್ಕ್ ಆಗುದು? 15 ಆಂಪಿಯರ್ಗೆ. ಬಲ್ಬ್, ಫ್ಯಾನ್ ಎಲ್ಲ 5 ಆಂಪಿಯರ್ಗೆ. ಕೆಂಪು ವಾಹಕದ ಹೊದಿಕೆ ಇರುವ ತಂತಿಯನ್ನು ನಾವು ಸಜೀವ ತಂತಿ ಅಂತ ಹೇಳ್ತಾರೆ, ಧನಾತ್ಮಕ. ಕಪ್ಪು ವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯನ್ನ ತಟಸ್ಥ ತಂತಿ ಅಂತ ಹೇಳ್ತಾರೆ, ನ್ಯೂಟ್ರಲ್ ವೈರ್ ಅಂತ ಹೇಳ್ತಾರೆ. ಹಸಿರು ಅವಾಹಕ ತಂತಿಯನ್ನು ಹೊಂದಿರುವ ತಂತಿಯನ್ನ ಭೂ ಸಂಪರ್ಕ ತಂತಿ ಅಂತ ಹೇಳ್ತಾರೆ. ಅರ್ಥಿಂಗ್ ಮಾಡ್ತಾರಲ್ಲ ಅದು. ಒಂದು ವೈರ್ ಅನ್ನ ನಾವು ಭೂಮಿಗೆ ಕನೆಕ್ಷನ್ ಮಾಡ್ಲಿಕ್ಕೆ ಇದೆ, ಅದನ್ನ ಅರ್ಥಿಂಗ್ ಅಂತ ಹೇಳ್ತಾರೆ. ಭೂ ಸಂಪರ್ಕ ತಂತಿಯ ಪ್ರಯೋಜನ, ಯಾಕೆ ಇದನ್ನ ಮಾಡ್ತಾರೆ, ಮನೆಯಲ್ಲಿ ಉಪಯೋಗಿಸ್ತಾರೆ ಅಂದ್ರೆ, ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುವುದು. ಭೂಮಿಯ ವಿಭವಾಂತರ 0 ಅಂದ್ರೆ 0ಗೆ ತರುವಲ್ಲಿ ಇದು ಸಹಾಯ ಮಾಡ್ತದೆ. ಆಯ್ತಾ? ಇದರಿಂದ ಹೆಚ್ಚಾಗಿ ವಿದ್ಯುತ್ ಅವಘಡ ಆಗುವುದಿಲ್ಲ. ವಿದ್ಯುತ್ ಮಂಡಲಕ್ಕೆ ಫ್ಯೂಸ್ ಅಳವಡಿಸುವುದರ ಅವಶ್ಯಕತೆ. ಮನೆಯಲ್ಲಿ ಫ್ಯೂಸ್ ಇರಲೇಬೇಕು. ಯಾಕೆ? ಹೆಚ್ಚು ಕರೆಂಟ್ ಬಂದಾಗ ಮನೆಯ ಒಳಗಿನ ಸಾಮಾನುಗಳಿಗೆ ಅಥವಾ ವಿದ್ಯುತ್ ಉಪಕರಣಗಳಿಗೆ ಯಾವುದೇ ಹಾನಿ ಉಂಟಾಗದಂತೆ ಅಥವಾ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗದಂತೆ ವಿದ್ಯುತ್ ಫ್ಯೂಸ್ ಏನ್ ಮಾಡ್ತದೆ, ಕೆಲಸ ಮಾಡ್ತದೆ. ಹೆಚ್ಚು ಕರೆಂಟ್ ಬಂದಾಗ ಅದು ತಂತಿ ಏನಾಗ್ತದೆ, ಕರಗಿ ಸಂಪರ್ಕ ಕಡಿತಗೊಳ್ಳುತ್ತದೆ. ರಸ್ವ ಮಂಡಲ ಅಂದ್ರೆ ಏನು? ರಸ್ವ ಮಂಡಲ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುದು? ಸಜೀವ ಮತ್ತು ತಟಸ್ಥ ತಂತಿಗಳು ಒಂದಕ್ಕೊಂದು ಕನೆಕ್ಷನ್ ಆದಾಗ, ಹೆಚ್ಚಾಗಿದ್ದು ಮಳೆ ಬಂದಾಗ, ಗಾಳಿ ಬಂದಾಗ ಎಲ್ಲ ನೋಡಿರ್ಬೋದು ನೀವು, ಕಂಬದಲ್ಲೆಲ್ಲ, ಲೈಟ್ ಕಂಬದಲ್ಲೆಲ್ಲ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತದೆ. ಇದು ಆಗ ಯಾವಾಗ ಸಜೀವ ಮತ್ತು ತಟಸ್ಥ ತಂತಿಗಳು ಒಂದಕ್ಕೊಂದು ಸಂಪರ್ಕ ಬಂದಾಗ. ಮತ್ತೆ ಓವರ್ಲೋಡ್ ಉಂಟಾಗುದು ಯಾವಾಗ? ಒಂದೇ ಪಿನ್ನಿಗೆ ತುಂಬಾ ನೀವು ಮನೆಯಲ್ಲಿರುವ ಮೊಬೈಲ್ ಅನ್ನ ಆಗಿರ್ಬಹುದು ಅಥವಾ ಮಿಕ್ಸಿಯನ್ನ ಆಗಿರ್ಬಹುದು, ಹಾಗೆ ಫ್ರಿಡ್ಜ್ ಅನ್ನ ಆಗಿರ್ಬಹುದು ಕನೆಕ್ಟ್ ಮಾಡಿದ್ರೆ, ಒಂದೇ ಸಾಕೆಟ್ಗೆ ಹೆಚ್ಚಿನ ಉಪಕರಣಗಳನ್ನ ಕನೆಕ್ಟ್ ಮಾಡಿದ್ರೆ ಅದು ಏನ್ ಮಾಡ್ತದೆ, ಹೆಚ್ಚಿನ ಕರೆಂಟ್ ಗಳನ್ನ ತನ್ನತ್ತ ಸೆಳೆದುಕೊಳ್ತದೆ. ಆಗ ಓವರ್ಲೋಡ್ ಆಗ್ತದೆ. ಮತ್ತೆ ಒಮ್ಮೆಲೆ ಕರೆಂಟ್ ಜಾಸ್ತಿ ಬಂದಾಗ ಕೂಡ ಓವರ್ಲೋಡ್ ಆಗ್ತದೆ. ಆಯ್ತಾ? ಮತ್ತೆ ನೀವು ಕಡಿಮೆ ನಿಗದಿಗಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣಗಳನ್ನ ಬಳಸಿದಾಗ ಕೂಡ ಏನಾಗ್ತದೆ, ಓವರ್ಲೋಡ್ ಆಗ್ತದೆ. ಮತ್ತೆ ಮನೆಗಳಿಗೆ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಕೈಗೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳು ಯಾವುದು? ಏನೆಲ್ಲ ನೋಡ್ಬೇಕು ನೀವು? ವಿದ್ಯುತ್ ಮಂಡಲದ ರೇಟಿಂಗ್ ಅನ್ನು ನೋಡ್ಬೇಕು, ಅದು ಎಷ್ಟು ಆಂಪಿಯರ್ ಇದು, ಹೇಗೆ ಏನು ಅಂತ ನೋಡ್ಬೇಕು. ಮತ್ತೆ ಮಂಡಲಕ್ಕೆ ಭೂ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು. ಪ್ರತಿಯೊಂದು ಮನೆ ಕಟ್ಟುವಾಗ ಕೂಡ ಭೂ ಸಂಪರ್ಕ ವ್ಯವಸ್ಥೆ ಇರಲೇಬೇಕು. ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನ ಪರಸ್ಪರ ಸಮಾಂತರವಾಗಿ ಜೋಡಿಸ್ತಾರೆ ಮನೆಯಲ್ಲೆಲ್ಲ ಹೆಚ್ಚಾಗಿ. ಮತ್ತೆ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಅನ್ನ ಬಳಸಬೇಕು. ಮತ್ತೆ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು ಅನ್ನೋದು. ಇದೆಲ್ಲ ಕೆಲವೊಂದು ಎಚ್ಚರಿಕೆ ಕ್ರಮಗಳು. ಇದಿಷ್ಟು ಈ ಪಾಠದ ಬಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಎಕ್ಸಾಮ್ ಸುಲಭ ಇರ್ಲಿ, ಆದಷ್ಟು ಒಳ್ಳೆ ಮಾರ್ಕ್ ಬರಲಿ, ಬಂದು ನೀವು ನಿಮ್ಮ ಪೇರೆಂಟ್ಸಿಗಾಗ್ಲಿ ನಿಮ್ಮ ಟೀಚರ್ಸಿಗಾಗ್ಲಿ ಹೆಚ್ಚಿನ ಅವರಿಗೆ ಒಂದು ಗೌರವವನ್ನು ತಂದುಕೊಡಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋ ಇದಿಷ್ಟೇ. ಧನ್ಯವಾದಗಳು.